ದೇವರ ವಾಕ್ಯಕ್ಕಿಂತ ಸತ್ಯವೇದ ಏನಿದೆಯೋ ಈ ದೇವರ ವಾಕ್ಯಕ್ಕಿಂತ ನಮ್ಮ ಅನುಭವಗಳು ನಮಗೆ ಮುಖ್ಯವಾಗಬಾರದು. ಅನುಭವ ದೇವರ ವಾಕ್ಯಕ್ಕಿಂತಲೂ ಅನುಭವಗಳನ್ನು ಮುಖ್ಯತ್ವಪಡಿಸಬಾರದು. ಇಂದಿನ ಜನರು ಯಾವುದಾದ್ರೂ ಕಾರ್ಯಗಳಲ್ಲಿ ಅನುಭವ ಆಗಿದ್ದರೆ ಇವ್ರಿಗಿಂತ ಗೊತ್ತಾ ಅಂತೇಳಿ ಅವರ ಮಾತನ್ನು ಹೆಚ್ಚು ಒತ್ತು ಕೊಡುವಂಥದ್ದನ್ನು ನಾವು ನೋಡ್ತೀವಿ. ಅಂಥ ಜನರು ನೀವು ನೋಡಿರ್ಬೋದು. ಅದೇ ಅವರಿಗೆ ಒತ್ತು ಕೊಡ್ತಾರೆ, ಅವರಿಗೆ ಭಾಳ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಯಾಕೆಂದರೆ ಅವ್ರಿಗೆ ಅನುಭವ ಇದೆ. ಬಟ್ ಬೈಬಲ್ ವಿಷಯದಲ್ಲಿ ಬಂದಾಗ ಅನುಭವವನ್ನು ಶ್ರೇಷ್ಠವಾಗಿ ಎಣಿಸಬಾರ್ದು. ಯಾವುದಕ್ಕಿಂತ ವಾಕ್ಯಕ್ಕಿಂತಲೂ ಅನುಭವಗಳನ್ನು ಮುಖ್ಯತ್ವಪಡಿಸಬಾರ್ದು ಅಥವಾ ಅದಕ್ಕೆ ಪ್ರಾಮುಖ್ಯತೆಯನ್ನು ಕೊಡಬಾರ್ದು. ಇವತ್ತು ತುಂಬ ಜನ ಹೇಳುವಂಥ ಮಾತು ಹುಟ್ಟು ಕ್ರೈಸ್ತರ ಬಗ್ಗೆ ಹೇಳ್ತಾರೆ. ಅವ್ರಿಗಿಂತ ಗೊತ್ತಾ, ಮೊನ್ನೆ ಏನೇ ಸ್ವಾಮಿನ ನಂಬಿಕೊಂಡೆ, ಏನೋ ಒಂದು 5 ವರ್ಷ ಆಗೋದನ್ನು ನಂಬಿ ಇವರು ಹುಟ್ಟದಾಗಿಂತ ಕ್ರೈಸ್ತರು, ಅವ್ರಿಗೆ ಗೊತ್ತಿರುತ್ತೆ. ಇದರ ಉದ್ದೇಶ ಏನು ಗೊತ್ತಾ? ಅನುಭವ. ಗಮನ ಇಟ್ಟು ಕೇಳಿಸ್ಕೊಳ್ರಿ. ಅನುಭವಗಳನ್ನು ವೇದ ವಾಕ್ಯಕ್ಕಿಂತಲೂ ಪ್ರಾಮುಖ್ಯತೆ ಪಡಿಸಬಾರ್ದು. ಇವತ್ತು ತುಂಬ ಜನ ಮನುಷ್ಯರಿಗೆ ಯಾವಾಗ ಒತ್ತು ಕೊಡ್ತಾರೆ ಅಂದರೆ ಅನುಭವಗಳನ್ನು ನೋಡಿ. ಇವತ್ತು ನಿನ್ನ ಜೀವಿತದಲ್ಲೂ ಕೂಡ ಆತ್ಮೀಕತೆಗೆ ಕೆಲವರು ಅನುಭವವುಳ್ಳರ ಮಾತುಗಳನ್ನು ಕೇಳಿಸ್ಕೊಳ್ತಿರ್ಬೋದು. ಆದರೆ ನಾನು ಹೇಳ್ತೀನಿ, ಅನುಭವ ಅನ್ನುವಂಥದ್ದು ವಾಕ್ಯಕ್ಕೆ ಅದು ಸೀಮಿತವಾಗಿ ಅದಕ್ಕೆ ಸಂಬಂಧಪಡೋದೇ ಇಲ್ಲ. ಬೈಬಲ್ ಇರ್ತದೆ, ಎಳೆ ಕೂಸುಗಳ ಬಾಯಿಂದ ದೇವರು ಮಾತನಾಡ್ಬಿಡ್ತಾರೆ. ಅನುಭವ ಇವತ್ತು ಏಲಿ ಬಹಳ ಅನುಭವವುಳ್ಳಂಥ ಒಬ್ಬ ಯಾಜಕ. ಬಹಳ ಅನುಭವವುಳ್ಳಂತೆ ಒಬ್ಬ ಯಾಜಕ. ಬಾಲಕನಾದ ಸಮುವೇಲನು ಏನೂ ತಿಳಿಯದವನು. ದೇವರ ಸ್ವರ ಅಂದರೆ ಏನು, ದೇವರೊಟ್ಟು ಮಾತಾಡೋದು ಅಂದರೆ ಏನು, ಯಾಜಕ ಸೇವೆ ಅಂದರೆ ಏನೂ ಗೊತ್ತಿಲ್ಲದೆ ಏಲಿಯ ಕೈ ಕೆಳಗಿದ್ದು ಬೆಳೀತಾ ಇದ್ದದ್ದು ಒಬ್ಬ ಬಾಲಕ. ಇಂಥವನ ವಿಷಯದಲ್ಲಿ ದೇವರು ಮಾತನಾಡಿ, ನೀನು ಏಲಿಗೆ ಹೋಗಿ ಹೇಳು ಎಂಬುದಾಗಿ ಹೇಳಿದರು. ಅದೇ ಥರ ಏಲಿ ಅದನ್ನು ಸ್ವೀಕರಿಸ್ತಾನೆ. ಯಾಕೆಂದರೆ ಅನುಭವ ಇದಕ್ಕೆ ಮುಖ್ಯ ಅಲ್ಲಪ್ಪ. ದೇವರು ಯಾರನ್ನ ಬೇಕಾದರೂ ಉಪಯೋಗಿಸಲಿಕ್ಕೆ ಮಾತನಾಡಲಿಕ್ಕೆ ಶಕ್ತನು ಅನ್ನೋದನ್ನು ಏಲಿ ತಿಳ್ಕೊಂಡಿದ್ದನು. ಇವತ್ತು ನೀವು ನಾವು ತಿಳ್ಕೊಳ್ಬೇಕು, ಅನುಭವವುಳ್ಳಂತಹ ವ್ಯಕ್ತಿಗಳು ಹೇಳೋದು ಮಾತುಗಳನ್ನೆಲ್ಲವನ್ನು ನಂಬಬಿಡಬೇಡಿ. ವಾಕ್ಯವನ್ನು ತೋರಿಸಿನೇ ಕೆಲವು ಕಾರ್ಯಗಳನ್ನು ಮಾತನಾಡ್ತಾರೆ, ವಾಕ್ಯವನ್ನು ತೋರಿಸಿನೇ ಕೆಲವು ಅನುಭವಗಳನ್ನು ಹೇಳ್ತಾರೆ. ವಾಕ್ಯವನ್ನು ಧ್ಯಾನ ಹೇಗೆ ಮಾಡಬಾರ್ದು ಅಂದರೆ ನಿಮ್ಮ ಅನುಭವಗಳನ್ನು ಕೂಡ ಮನಸ್ಸಲ್ಲಿ ಇಟ್ಕೊಂಡು ನೀವು ಧ್ಯಾನ ಮಾಡಬಾರ್ದು. ಇದೇ ನಮ್ಮ ಇವತ್ತಿನ ಟಾಪಿಕ್. ಇವತ್ತಿನ ವಿಷಯ ಅಂದರೆ ನಿಮಗೆ ಏನು ಅನುಭವ ಇದೆಯೋ ಅದನ್ನು ವಾಕ್ಯಕ್ಕೆ ಅನುಗುಣವಾಗಿ ಹುಡುಕಬಾರ್ದು. ಬೈಬಲನ್ನು ನಿಮ್ಮ ಅನುಭವಕ್ಕೆ ತಕ್ಕಂತೆ ತಿರುಚಬಾರ್ದು. ಅನೇಕರು ಬೈಬಲ್ನ ತಿರುಗಿಸ್ತಾರೆ, ಈ ವಚನ ಆ ವಚನ ಈ ವಚನ ಅಂತ ಹೇಳ್ತಾರೆ. ಯಾವುದರ ಪರವಾಗಿ ಅಂದರೆ ಅನುಭವದ ಕಾರ್ಯಗಳನ್ನು. ಇನ್ನೊಂದು ಮಾತನ್ನು ನಾನು ಹೇಳ್ತೀನಿ, ಅನುಭವಗಳನ್ನ ಇವತ್ತು ನಿಮ್ಗೆ ಏನು ಅನುಭವಗಳಾಗಿದೆಯೋ ಅದನ್ನು ದೃಢಪಡಿಸ್ಕೊಳ್ಳಿಕ್ಕೆ ಬೈಬಲ್ ವಚನಗಳನ್ನು ಹುಡುಕಬಾರ್ದು. ಈ ಅನುಭವ ಆಯ್ತಲ್ಲ, ಈ ಅನುಭವಕ್ಕೆ ಬೈಬಲ್ನಲ್ಲಿ ಆಧಾರ ಏನಾದರೂ ಇದೆಯಾ ಅಂಥೇಳಿ ಇದಕ್ಕೆ ತಕ್ಕಂತೆಯೇ ನಿಮ್ಮ ಅನುಭವವನ್ನು ಖಚಿತಪಡಿಸಿಕೊಳ್ಳುವುದಕ್ಕೋಸ್ಕರ ಸತ್ಯವೇದವನ್ನು ವಚನಗಳನ್ನು ಹುಡುಕಬಾರ್ದು. ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸರಿ ಹೇಳ್ತೀನಿ. ನಿಮ್ಮ ಅನುಭವವನ್ನು ಖಚಿತಪಡಿಸ್ಕೊಳ್ಳೋದಕ್ಕೆ, ದೃಢಪಡಿಸ್ಕೊಳ್ಳೋದಕ್ಕೆ ಬೈಬಲ್ ವಚನಗಳನ್ನು ನಾವು ಹುಡುಕಬಾರ್ದು. ಆದರೆ ಅದಕ್ಕೆ ಬದಲಾಗಿ ಅನುಭವಗಳನ್ನು ವಾಕ್ಯದ ಮುಖಾಂತರ ಪರೀಕ್ಷಿಸ್ಕೊಳ್ಬಹುದು. ಅನುಭವವನ್ನು ದೃಢಪಡಿಸ್ಕೊಳ್ಳಿಕ್ಕೋಸ್ಕರ ವಾಕ್ಯವನ್ನು ಹುಡುಕಬಾರ್ದು. ಆದರೆ ಅನುಭವಗಳನ್ನು ವಾಕ್ಯದ ಮೂಲಕವಾಗಿ ಖಚಿತಪಡಿಸ್ಕೋಬಹುದು. ಇದು ಸ್ವಲ್ಪ ರಿಲೇಟೆಡ್ ಆಗಿ ಒಂದೇ ರೀತಿ ಕಾಣ್ತದೆ ನಿಮಗೆ. ಕೇಳಿಸ್ಕೊಳ್ರಿ, ಇನ್ನು ಹೆಚ್ಚಾಗಿ ಅದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಬೈಬಲ್ ಅನ್ನುವಂಥದ್ದನ್ನು ಯಾವುದಕ್ಕೂ ಅದು ಓರೆಯಾಗಿ ಅದಕ್ಕೆ ಯಾವುದಕ್ಕೂ ಸಮಾನ ಮಾಡಲಿಕ್ಕೆ ಅದು ಆಗೋದೇ ಇಲ್ಲ. ಅದೊಂದು ಶ್ರೇಷ್ಠವಾದ ಪುಸ್ತಕ. ದೇವರೇ ನಮಗೋಸ್ಕರ ತನ್ನ ಹೃದಯದ ಕಾರ್ಯಗಳನ್ನು, ತನ್ನ ಹೃದಯದ ಬಯಕೆಗಳನ್ನು ನಮ್ಮ ಪರಸಿಕೊಟ್ಟಂತಹ ದೇವರು. ಇಂಥ ಕಾರ್ಯಗಳು ನಮಗೆ ನಾವು ತಿಳ್ಕೊಳ್ಬೇಕು ಅಂದರೆ ನಮ್ಮ ಅನುಭವ ಅದಕ್ಕೆ ಯಾವುದಕ್ಕೂ ಪ್ರಯೋಜನ ಕೊಡೋದಿಲ್ಲ. ನಮ್ಮ ಅನುಭವ, ಒಂದು ವೇಳೆ ನಿಮಗೆ 10 ವರ್ಷದ ಅನುಭವ ಇದೆಯಾ, 15 ವರ್ಷದ ಅನುಭವ ಇದೆಯಾ, 5 ವರ್ಷದ ಅನುಭವಗಳಿದೆಯಾ, ಈ ಅನುಭವ ನಿಮ್ಮ ಆತ್ಮಿಕತೆಗೆ ಯಾವುದಕ್ಕೂ ಪ್ರಯೋಜನ ಇಲ್ಲ. ಮೀನ್ಸ್ ವಾಕ್ಯಕ್ಕೆ ಅನುಭವ ಬೇಕಾಗಿಲ್ಲ. ಅನುಭವ, ಯೇಸುಸ್ವಾಮಿಯ ಶಿಷ್ಯರು 3.5 ವರ್ಷ ಸೇವೆಯ ಅನುಭವ ಅಂದ್ಕೊಂಡಿದ್ರು. ಸೇವೆ ಅಂದರೆ ಏನು, ಪ್ರಸಂಗನ ಹೆಂಗೆ ಮಾಡಬೇಕು, ರೋಗಿಗಳನ್ನ ಹೆಂಗೆ ಪ್ರೀತಿಸಬೇಕು, ಹೇಗೆಲ್ಲ ಅದ್ಭುತಗಳನ್ನ ಮಾಡಬೇಕು, ಹೇಗೆಲ್ಲ ವಾಕ್ಯಗಳನ್ನ ಉಪಯೋಗಿಸಬೇಕು, ಹಿಂಸೆಗಳು ಬಂದಾಗ ಹೇಗೆ ಸಹಿಸ್ಕೋಬೇಕು ಅನ್ನೋದನ್ನ ಯೇಸುಸ್ವಾಮಿ ಜೊತೆ ಇದ್ದು ಯೇಸುಸ್ವಾಮಿಯನ್ನೇ ನೋಡಿ ಅವರು ಅನುಭವ ಇತ್ತು. ಆದರೆ ಅಪೊಸ್ತಲನಾದ ಪೌಲನು ಯಾವ ಅನುಭವ ಇಲ್ಲ. ಇವರು ಇದ್ದಂಥದ್ದು ಒಂದೇ ಅನುಭವ, ಹಿಂಸೆ ಕೊಡೋದು ಯೇಸು ಕ್ರಿಸ್ತನ ನಂಬುವಂಥವ್ರಿಗೆ.
ಆದರೆ ಇಂತಹ ಸ್ಥಿತಿಯಲ್ಲಿದ್ದಂಥ ಜನರಿಗೆ, ಪೌಲನಿಗೆ ದೇವರು ಶ್ರೇಷ್ಠವಾದದ್ದನ್ನು ತಿಳಿಸಿ ಆತನನ್ನು ಉಪಯೋಗಿಸಲಿಕ್ಕೆ ಪ್ರಾರಂಭ ಮಾಡಿದರು. ಈ ಯಾವುದೆಲ್ಲ ಶಿಷ್ಯರು ಅನುಭವ ಇತ್ತೋ ಅವ್ರು ಯಾರೋ ಮಾಡಲಿಕ್ಕಾಗದಂಥ ಕಾರ್ಯಗಳನ್ನು ಅಪೊಸ್ತಲನಾದ ಪೌಲನು ಮಾಡೋದಕ್ಕೆ ಸಹಾಯವಾಯಿತು. ಅಂದಮೇಲೆ ಅನುಭವ ಅನ್ನೋದು ಬೈಬಲ್ಗೆ ಮ್ಯಾಚ್ ಮಾಡಲಿಕ್ಕೆ ಅಲ್ಲ. ಆ ಬೈಬಲ್ ವಚನವನ್ನು ಏನಕ್ಕಾಗಿ ನಾವು ತೆಗೆದುಕೋಬೇಕು ಅಂದರೆ, ನನ್ನ ಅನುಭವವನ್ನು ಪರೀಕ್ಷಿಸಿ ವಾಕ್ಯದ ಮೂಲಕ ನನ್ನ ಅನುಭವ ವಾಕ್ಯಕ್ಕೆ ಅನುಗುಣವಾಗಿತ್ತಾ ಅನ್ನೋದನ್ನು ಪರೀಕ್ಷಿಸಿ ಅದರ ನಂತರ ಖಚಿತಪಡಿಸ್ಕೋಬೇಕು. ಏನು ಅನುಭವ ಆಗಿದೆಯೋ ಅದೇ ಸರಿ ಅಂತೇಳಿ ಅದಕ್ಕೆ ತಕ್ಕಂಥ ಒಂದು ವಚನಗಳನ್ನು ನಾವು ಹುಡ್ಕೊಂಡು ಬಿಡಬಾರ್ದು. ಈಗ ಅರ್ಥ ಆಗುತ್ತೆ ಅಂತ ಅನಿಸ್ತೀನಿ, ಗಮನಿಸ್ರಿ. ಏನು ಅನುಭವ ಆಗಿದೆಯೋ ಅದಕ್ಕೆ ತಕ್ಕಂಥ ಒಂದು ವಚನ ತೋರಿಸಿ, ಎಸ್ ನನಗೆ ಅನುಭವ ಆಗಿತ್ತು ಅದೇ ಇದು ಅಂತ ಹೇಳೋದಕ್ಕಿಂತ, ನನಗೆ ಅನುಭವ ಆಗೋದನ್ನು ವಾಕ್ಯಕ್ಕೆ ಅನುಗುಣವಾಗಿ ಅದು ಇದಕ್ಕೆ ಸರಿ ಇದೆಯಾ ಇಲ್ವಾ ಅನ್ನೋದರ ಪರಿಶೋಧಿಸಿ ಅದಾದ ನಂತರ ನಾನು ಅದನ್ನು ಕಂಡುಕೊಳ್ಬಹುದಾಗಿದೆ. ಹಲ್ಲೆಲೂಯಾ. ಆದ್ದರಿಂದ ಬೈಬಲ್ ಅನುಭವ ಅನ್ನುವಂಥ ಯಾವುದೇ ಕಾರ್ಯಗಳನ್ನು ಎದುರು ನೋಡೋದಿಲ್ಲ. ನೀನು ಬಾಲಕನಾಗಿದ್ದೀಯಾ, ನೀನೇನು ಅಲ್ಲದವನಾಗಿದ್ದೀಯಾ, ನೀನು ಅಲ್ಪನಾಗಿದ್ದೀಯಾ, ನೀನು ನನ್ನ ಬಳಿ ಬಂದರೆ ಸಾಕು, ಅಂಥ ಒಂದು ಶ್ರೇಷ್ಠತೆಯನ್ನು ನಾನು ತೋರಿಸ್ತೇನೆ, ನಾನು ನಡೆಸ್ತೇನೆ ಅನ್ನೋದೇ ದೇವರ ಮಾತಾಗಿರ್ತದೆ. ಆದ್ದರಿಂದ ದೇವರು ಅನುಭವವನ್ನು ಯಾಕೆ ಒಂದು ವಚನ ತೆಗೆದು ಹೋದ್ರಿ, ಯೋಹಾನ್ ಬರೆಸುವಂತೆ 3ನೇ ಅಧ್ಯಾಯ, ಯೋಹಾನನ ಬರೆದ ಸುವಾರ್ತೆ 3ನೇ ಅಧ್ಯಾಯ ಅದರ 6ನೇ ವಚನವನ್ನು ಯಾರಾದರೂ ಒಬ್ಬರು ಹೋದ್ರಿ, ಯೋಹಾನ 3:6. ಸಾಕು. ನನ್ನ ಸ್ವರ ಸ್ವಲ್ಪ ದೂರದಾಗಿರ್ತವೆ, ಹೆಡ್ಫೋನ್ ಹಾಕಿಲ್ದಿರೋದ್ರಿಂದ ದೂರ ಕೇಳಿಸ್ತಾ ಇದೆ ನನ್ನ ಸ್ವರ. ನನ್ನ ಸ್ವರ ಕೇಳಿಸ್ತಾ ಇದೆಯಾ? ಓಕೆ, ಗಮನಿಸ್ರಿ. ಇಲ್ಲಿ ವಾಕ್ಯ ಏನು ಹೇಳ್ತದೆ, ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮನಿಂದ ಹುಟ್ಟಿದ್ದು ಆತ್ಮವೇ. 6ನೇ ವಚನ, ಯೋಹಾನ ಸುವಾರ್ತೆ 3ನೇ ಅಧ್ಯಾಯ 6ನೇ ವಚನ. ಹಾಗಿದ್ರೆ ದೇಹದಿಂದ ಹುಟ್ಟಿದ್ದು ದೇಹವೇ. ಈಗ ನನಗೂ ನಿನಗೂ ಬರುವಂಥ ಆಲೋಚನೆ, ಬೈಬಲ್ ಸ್ಟಡಿ ಮಾಡುವಾಗ ಯಾವುದೆಲ್ಲ ಶಾರೀರಿಕವಾದ ಕಾರ್ಯಗಳನ್ನ ಕಂಡು ಅನುಭವವನ್ನು ತಂದುಕೊಂಡ್ಬಿಟ್ಟಿದೆಯೋ ಆ ಅನುಭವವೇ ಅಂತ್ಯ ಎಂಬುದಾಗಿ ನಾನು ನೀನು ಭಾವಿಸ್ಬಿಡ್ಬಾರ್ದು. ಬೈಬಲ್ ಹೇಳ್ತದೆ ನೋಡ್ರಿ, ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮದಿಂದ ಹುಟ್ಟಿದ್ದು ಆತ್ಮವೇ. ನಾನು ಈಗ ಹೇಳ್ತೀನಿ, ನಾನು ಆರಾಧನೆಯಲ್ಲಿ ಹೇಳಿದಂತೆ, ವಾಕ್ಯವು ಶರೀರಧಾರಿ ಆಗಬೇಕೇ ಹೊರತು ಶರೀರವು ಯಾವತ್ತೂ ವಾಕ್ಯವಾಗಬಾರ್ದು. ಹಾಗೆ ಇದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ ಕಷ್ಟ ಅನಿಸಿದ್ರು, ಇದೇ ಯೋಹಾನ 1 ಅದರ 14ನೇ ವಚನ, ಆ ವಾಕ್ಯವೆಂಬ ಆತನು ನರಾವತಾರ ಇತ್ತು. ವಾಕ್ಯ ಶರೀರವಾಯಿತು. ಶರೀರ ವಾಕ್ಯವಾಗುವುದಲ್ಲ. ಅದರ ಅರ್ಥ ಏನು? ಶರೀರ ಅಂದರೆ ಅನುಭವ, ಈ ಲೋಕದ ಕಾರ್ಯಗಳು. ಈ ಕಾರ್ಯಗಳನ್ನು ವಾಕ್ಯಕ್ಕೆ ಸಂಬಂಧಪಡಿಸಿ ಇದೇ ಸರಿ ಅನ್ನುವಂಥದ್ದಲ್ಲ. ವಾಕ್ಯದ ಪ್ರಕಾರ ನಾನಿದ್ದೀನ. ಇವತ್ತು ಲೋಕದ ಪ್ರಶ್ನೆಗೆ ಒಂದು ಮಾತು ಹೇಳ್ತಾರೆ, ಕೋಳಿಯಿಂದ ಮೊಟ್ಟೆನ, ಮೊಟ್ಟೆಯಿಂದ ಕೋಳಿನ ಅಂತ. ಎರಡು ಒಂದೇ ಅರ್ಥ ಅಂತ ಅನಿಸುತ್ತೆ ಕೇಳಿದ್ರೆ. ಆದರೆ ಇಲ್ಲಿ ವಾಕ್ಯದಿಂದ ಶರೀರನ, ಶರೀರದಿಂದ ವಾಕ್ಯನ. ವಾಕ್ಯದಿಂದ ಶರೀರವೇ ಹೊರತು ಶರೀರದಿಂದ ವಾಕ್ಯ. ಫಸ್ಟ್ ವಾಕ್ಯ. ಈಗ ನನಗೊಬ್ಬ ಮಗ ಇದ್ದಾನೆ, ಮಗನ ಥರ ನಾನಿದ್ದೀನಿ ಅಂದರೆ ಹೆಂಗಿರುತ್ತೆ? ನೀವೆಲ್ಲರೂ ಕೇಳಿಸ್ಕೊತಾ ಇದ್ದೀನಿ ಅಂತ ಅನಿಸ್ತೀನಿ. ನನ್ನ ಥರ ಮಗ ಇದ್ದಾನೆ ಅಂತ ಹೇಳ್ಬೇಕಾ, ಮಗನ ಥರ ಅಪ್ಪ ಇದ್ದಾನೆ ಅಂತ ಹೇಳ್ಬೇಕಾ? ಯಾರಾದ್ರೂ ಹೇಳಿ ನೋಡೋಣ. ನನ್ನ ಸ್ವರ ಕೇಳಿಸ್ತಿದೆಯಾ? ಅಪ್ಪನ ಥರ ಮಗ ಇರಬೇಕು, ಕರೆಕ್ಟ್. ಮಗನ ಥರ ಅಪ್ಪ ಇರೋದಲ್ಲ. ಇದೆರಡು ಸುಳ್ಳಲ್ಲ, ನಿಜ. ಆದರೆ ಹೇಳೋದೇ ಕರೆಕ್ಟ್, ಸರಿಯಾದದ್ದು ಯಾವುದು ಅಂದರೆ ಅಪ್ಪನ ಥರ ಮಗ ಇರೋದು. ಅದುವೇ ವಾಕ್ಯದ ಪ್ರಕಾರ ನಾನೇ ಹೊರತು ನನ್ನ ಪ್ರಕಾರ ವಾಕ್ಯವಲ್ಲ. ಇವತ್ತು ತುಂಬ ಜನ ಅನುಭವವನ್ನು ತಮ್ಮ ಸ್ವಂತ ಪ್ರಯತ್ನದಿಂದ, ಸ್ವಂತ ಜ್ಞಾನದಿಂದ ವಾಕ್ಯವನ್ನು ವಿವರಣೆ ಮಾಡುವಂಥದ್ದು ಸಹಜ ಬರ್ತದೆ. ಅನೇಕರು ವಾಕ್ಯವನ್ನು ತಿರುಚುವಂಥದ್ದು ಹೇಗೆ ಅಂದರೆ ತನ್ನ ಅನುಭವಕ್ಕೆ ತಕ್ಕ ಹಾಗೆ, ಏನು ಕಲ್ತಿರ್ತಾರೋ ಅದಕ್ಕೆ ತಕ್ಕ ಹಾಗೆ ಉಪಯೋಗಿಸ್ತಾರೆ. ಇವತ್ತೊಂದು ಬೈಬಲ್ ಸ್ಟಡಿ ಇದು, ಗಮನಿಸ್ರಿ. ಸತ್ಯವೇದದಲ್ಲಿ ದೇವರು ಭೂಮಿಯನ್ನು ಕ್ರಮಪಡಿಸಿದ್ದು ಎಷ್ಟು ದಿನದಲ್ಲಿ? ಇನ್ನೊಂದ್ಸರಿ ಹೇಳಿ. ಮೊದಲನೇ ದಿನದಲ್ಲಿ. ಮೊದಲನೇ ದಿನ ಕ್ರಮ ಆಗೋಯ್ತಾ? ಇಲ್ಲ. 7 ದಿನ, ಕರೆಕ್ಟ್. 7 ದಿನ. ಒಂದು ದಿನಕ್ಕೆ ಕ್ರಮ ಆಗಲಿಲ್ಲ. ದೇವರು, ಈಗ ನಾನು ನಿಮ್ಮನ್ನು ಕೇಳ್ತೀನಿ, ಒಂದೇ ದಿನಕ್ಕೆ ದೇವರು ಎಲ್ಲವನ್ನ ಕ್ರಮಪಡಿಸಿ ವಾರಕ್ಕೆ 7 ದಿನ ಇರಲಿ ಅಂತ ಹೇಳ್ಬೋದಾಗಿತ್ತಾನೆ? ದೇವರು ಹೇಳ್ಬಹುದಾಗಿತ್ತು.
ಅವರಿಂದ ಆಗುತ್ತೆ. ಅದು ಒಂದೇ ದಿನದಲ್ಲಿ ಎಲ್ಲವನ್ನು ಉಂಟು ಮಾಡಿಬಿಡ್ಬೋದಾಗಿತ್ತು. ಅದು ಕ್ರಮ ಅಂತ ಹೇಳಿಸ್ಕೋಬಹುದು ಅಂತ ದೇವರು ಹೇಳ್ಬೋದು. ಬಟ್ ಅದು ಮಾಡಲಿಲ್ಲ ದೇವರು. ಒಂದು ದಿನದಲ್ಲಿ ಏನು ಮಾಡಬೇಕು, ಎರಡನೇ ದಿನದಲ್ಲಿ ಏನು ಮಾಡಬೇಕು, ಮೂರನೇ ದಿನದಲ್ಲಿ ಏನು ಮಾಡಬೇಕು, ಸಾಯಂಕಾಲವು ಪ್ರಾತಃ ಕಾಲವಾಗಿ ಮೊದಲನೇ ದಿನವಾಯಿತು ಅಂತ ನೋಡ್ತೀವಿ. ಈಗ ನಾನು ನಿಮ್ಮನ್ನು ಕೇಳ್ತೀನಿ, ಒಂದನೇ ದಿನ ಆಯಿತು, ಒಂದನೇ ದಿನ ಬೆಳಕಿರುವಾಗ ಎಲ್ಲವನ್ನ ಉಂಟಾಗಲಿ ಅಂದರು. ಈಗ ಕತ್ಲಾಯಿತು. ಈ ಕತ್ಲೆಯಲ್ಲಿ ಏನು ಮಾಡಿದ್ರು ದೇವರು? ನಿಮ್ಮ ಧ್ಯಾನಕ್ಕಾಗಿ ನಿಮಗೆ ಬಿಟ್ಟು ಕೊಡ್ತೀನಿ. ಕತ್ಲೆಯಲ್ಲಿ ಏನು ಮಾಡಿದ್ರು? ಎರಡನೇ ದಿನ ಬಂತು, ಬೆಳಗಾಯಿತು. ಇದು ನಾನು ಹೇಳೋದು ಕರೆಕ್ಟಾ ತಪ್ಪಾ ಅನ್ನೋದನ್ನು ಹೇಳಬೇಕು. ಇನ್ನೊಂದ್ಸರಿ ಹೇಳಿ, ಇನ್ನೊಂದ್ಸರಿ ಕೇಳಿಸ್ಕೊಳ್ಳಿ. ಮೊದಲನೇ ದಿನ ಸೃಷ್ಟಿ ಮಾಡಿ ಬನ್ನಿ. ಆದಿಕಾಂಡಕ್ಕೆ 1ನೇ ಅಧ್ಯಾಯಕ್ಕೆ ಇದು ನಿಮ್ಮ ಬೈಬಲ್ ಎಕ್ಸಾಮು ಕೂಡ ಉಪಯೋಗ ಆಗಲಿ ಅಂತ ಅನ್ನೋದಕ್ಕೋಸ್ಕರ ಈ ಕಡೆ ಹೋಗ್ತಾ ಇದ್ದೀನಿ. ಆದಿಕಾಂಡ 1ನೇ ಅಧ್ಯಾಯ 4ನೇ ವಚನ ಓದ್ರಿ, 5ನೇ ವಚನ ಓದ್ರಿ. ಹೀಗೆ ಸಾಯಂಕಾಲವು ಹೋಗಿ ಮೊದಲನೇ ದಿನವಾಯಿತು. ಸಾಕು, ಗಮನಿಸ್ರಿ. ಹೀಗೆ ಸಾಯಂಕಾಲವು ಪ್ರಾತಃ ಕಾಲ ಆಗಿ ಮೊದಲನೇ ದಿನವಾಯಿತು. ಸಾಯಂಕಾಲ ಅಂದರೆ ಹಾಗೆ ಕತ್ಲಾಗೋಯ್ತು. ಪ್ರಾತಃ ಕಾಲ ಅಂದರೆ ಬೆಳಗಾಯಿತು. ಹೀಗೆ ಮೊದಲನೇ ದಿನ ಆಯಿತು. ಈಗ ಕತ್ಲಾಯ್ತಲ್ಲ, ಏನು ಮಾಡ್ತಿದ್ರು ದೇವರಿಗೆ? ಸುಮ್ಮನಿದ್ರು. ಒಂದು ವೇಳೆ ಆಗಲೇ ಯಾಕೆ ಮಾಡಬಾರ್ದಾಗಿತ್ತು ಎಲ್ಲ ಸೃಷ್ಟಿಯನ್ನು? ಆ ಕತ್ತಲೆಯಲ್ಲಿ ಯಾಕೆ ದೇವ್ರು ಮಾಡ್ಬೇಕು? ದೇವ್ರು ಯಾಕೆ ಹೇಳ್ತದೆ ಕತ್ತಲೆ ಬೆಳಕುಗಳು ಎರಡು ದೇವರು ಒಂದೇ ಅಂತ? ಯಾಕೆ ಅದನ್ನು ದೇವರು ಮಾಡಲಿಲ್ಲ? ದೇವರ ನಿಯಮವೇ ಬೇರೆ. ಕ್ರಮಪಡಿಸೋದಕ್ಕೆ ಒಂದು ಸಾರಿನೇ ಆಗಲಿಲ್ಲ ಅನ್ನೋಕ್ಕೆ ಹೆಚ್ಚಾಗಿ ಅವ್ರು ಮಾಡಲಿಲ್ಲ. ಅವರ ನಿಯಮವೇ ಬೇರೆ ಆಗಿದೆ. ನಮ್ಮ ಕೆಲವು ಸರಿ ಅನ್ಸು ಅಂತ ನೆನೆಸ್ಬಿಡ್ತೀವಿ ನಾವು. ಇದನ್ನು ಇವತ್ತು ಮಾಡಿದವರು ಅವತ್ತು ಯಾಕೆ ಇದನ್ನು ಮಾಡಬಾರ್ದಾಗಿತ್ತು ನೀವು ಅಂತ ನಿಮ್ಮ ಕುಟುಂಬದಲ್ಲೋ, ನಿಮ್ಮ ಕೆಲಸದಲ್ಲೋ, ನಿಮ್ಮ ಆತ್ಮೀಯರನ್ನು ಕೇಳ್ಬೋದು. ಎಲ್ಲದಕ್ಕೂ ಒಂದು ಸಮಯ ಇದೆ. ಇವತ್ತು ಹೊಸದಾಗಿ ಬಂದಂಥವರ ನಾನು ಹೆಚ್ಚಿನ ಸಮಯ ನಾನು ಕೊಡ್ಬೋದು. ನಾಳೆ ಒಬ್ಬರು ಹೊಸದಾಗಿ ಬಂದವರಿಗೆ ನಾನು ಹೆಚ್ಚಿನ ಸಮಯವನ್ನು ಕೊಡೋಕ್ಕಾಗದೇ ಇರ್ಬೋದು. ಕ್ರಮಪಡಿಸಲಿಕ್ಕೆ ದೇವರು 7 ದಿನಗಳನ್ನು ತೆಗೆದುಕೊಂಡ್ರು. ಒಂದೇ ದಿನದಲ್ಲಿ ಕ್ರಮ ಆಗಲಿಲ್ಲ. ಹೀಗೆ ನೀವು ಇನ್ನೊಂದು ಪ್ರಶ್ನೆ ಕೇಳ್ತೀನಿ, ಹೇಳ್ರಿ. ಸೃಷ್ಟಿ 7 ದಿನದಲ್ಲಿ ಎಲ್ಲವೂ, ಈ ಭೂಮಿಯಲ್ಲಿ ಏನೇನಿದೆಯೋ 7 ದಿನದಲ್ಲಿ ಎಲ್ಲವನ್ನ ಸೃಷ್ಟಿ ಮಾಡಿದ್ರ? ಈ ಲೋಕದಲ್ಲಿ ಏನೇನಿದೆಯೋ ಎಲ್ಲವನ್ನ 7 ದಿನದಲ್ಲಿ ಉಂಟು ಮಾಡಿದ್ರ? ಹೇಳಿ ನೋಡುವ. ಇನ್ನೊಂದ್ಸರಿ ಹೇಳಿ. ಇಲ್ಲ. ಗುಡ್. ಯಾವ್ದು ಬ್ಯಾಲೆನ್ಸ್ ಇತ್ತು? 7 ದಿನ ಆದ್ಮೇಲೆ ಯಾವುದನ್ನು ಸೃಷ್ಟಿ ಮಾಡಿದ್ರು ಹೇಳಿ ನೋಡೋಣ. ಮುಳ್ಳು. ವೆರಿ ಗುಡ್. ಆಮೇಲೆ ಭೂಮಿ ಹುಟ್ಟುವಳಿ ಮಾಡ್ಬೇಕಿತ್ತು. ಮತ್ತೆ ಪುತ್ರ ಸಂತಾನ ಅವೆಲ್ಲ ಅದೆಲ್ಲ ಓಕೆ. ಅದಾದ್ಮೇಲೆ ಇನ್ನೊಂದಿದೆ. ಇದೆಲ್ಲ ಮನುಷ್ಯನಿಗೆ ಹೇಳಿದ್ದು, ನೀವು ಹೆಚ್ಚ್ರಿ ಅಂತ. ಅದು ಹೆಚ್ಚಿದಂಗೆ ಆಗೋಯ್ತು. ಅದು ಆಲ್ರೆಡಿ ಸೃಷ್ಟಿ ಮಾಡ್ದಂಗೆ ಆಗೋಯ್ತು. ಪುತ್ರ ಸಂತಾನ ಬಂದದ್ದು ತಡವಾಗಿ. ಆದರೆ ದೇವರು ಹೇಳಿದರು ನೀವು ಬಹು ಸಂತಾನಗಳವರ ಎಚ್ಚರಿ ಅಂತ ಆಶೀರ್ವಾದ ಮಾಡಿಬಿಟ್ರು. ಅದು ತಡವಾಗಾಯ್ತು, ಬಟ್ ಸೃಷ್ಟಿ ಆಗೋಯ್ತು ಅಂತ ಅವ್ರ ದೃಷ್ಟಿಯಲ್ಲಿ. ಓಕೆ, ಇದನ್ನು ಒಂದು ವಿಷಯ ಹೇಳಿದ್ರು, ಭೂಮಿಯಲ್ಲಿ ಮುಳ್ಳುಗಳನ್ನು ಕಳೆಗಳನ್ನು ಉಂಟು ಮಾಡಿದ್ರು. ಇದು 7 ದಿನ ಆದಮೇಲೆ ಉಂಟಾದದ್ದು. ವೆರಿ ಗುಡ್. ಆಮೇಲೆ ಇನ್ನೊಂದು ಯಾರಿಗೆ ಗೊತ್ತು? ಯಾರು ಹೇಳ್ತೀರಿ? ಮನುಷ್ಯ 6ನೇ ದಿನದಲ್ಲಿ ಆಗೋಯ್ತು. ಮಳೆ ಸುರಿಸಿರ್ಲಿಲ್ಲ. ಯಾವ್ದನಮ್ಮ? ಮಳೆ ಸುರಿಸಿರ್ಲಿಲ್ಲ ಭೂಮಿ ಮೇಲೆ. ವೆರಿ ಗುಡ್, ಅದು ಆಯ್ತು. ಗುಡ್. ವೆರಿ ಗುಡ್. ಆಮೇಲೆ ಇನ್ನೊಂದಿದೆ. ವೆರಿ ಗುಡ್ ಅಶ್ವಿನಿ, ವೆರಿ ಗುಡ್. ಇನ್ನೊಂದು ಹೇಳಿ, ಯಾವುದು ಇನ್ನೊಂದು ದಿನದಲ್ಲಿ ಸೃಷ್ಟಿ ಮಾಡುವ ಇನ್ನೊಂದು ಕಾರ್ಯವನ್ನು ಹೇಳಿ. ಮನುಷ್ಯನ ಅಭಿ ಹೇಳಿ. ಏನಬಿ? ಅವುಗಳನ್ನು ಸೃಷ್ಟಿ ಮಾಡಿದ್ದು. ಇಲ್ಲ, ಅದು 6 ದಿನದೊಳಗೆ ಆಗೋಯ್ತು. ಅದು 6 ದಿನದಲ್ಲೇ ಆಗೋಯ್ತು. ಅದು ಕೂಡ 7 ದಿನದಲ್ಲಿ ಮಾಡದೇ ಇರುವಂಥದ್ದು ಯಾವುದು? ಜೀವವೃಕ್ಷ ಅಲ್ಲ, ಅದು ಮೊದಲ ದಿನದಲ್ಲಿ ಆಲ್ರೆಡಿ ಸೃಷ್ಟಿ ಮಾಡಿಬಿಟ್ಟಿದ್ರಲ್ಲ ಏದಿನ ತೋಟದಲ್ಲಿ. ಅದು ತನ್ನ ಸ್ವರೂಪದಂತೆ ಅದು 6ನೇ ದಿನದಲ್ಲಿ ಆಗೋಯ್ತು.
ಗೊತ್ತಿಲ್ವಾ? ನಾನೇ ಹೇಳ ಕ್ಲೂ ಕೊಡ್ತೀನಿ ಇವತ್ತು. ಅಷ್ಟೇ. ಕ್ಲೂ ಕೊಡ್ತೀನಿ. ಕೊಡಿ ಫಸ್ಟ್. ಕ್ಲೂ ಕೊಡ್ತೀನಿ. ನೋಹನ ಕಾಲದಲ್ಲಿ ಅದನ್ನು ಉಂಟು ಮಾಡಿದ್ರು. ಪ್ರಳಯ ಅಲ್ಲ ಮಳೆ ಅನ್ನೋದೆಲ್ಲ ಆಲ್ರೆಡಿ 2 ದಿನದಲ್ಲಿ ಉಂಟಾಗೋಯ್ತು. ಮುಗಿಲು ಬಿಲ್ಲು, ಕರೆಕ್ಟ್. ಎಸ್, ಕಾಮನ ಬಿಲ್ಲು. ಇವಾಗ ನೋಡ್ರಿ, ಇದ್ರ ಅರ್ಥ ನಾನು ಯಾಕೆ ಇದು ವಿಷಯ ತೆಗೆದುಕೊಂಡೆ ಗೊತ್ತಾ? ಕ್ರಮಪಡಿಸೋದು ಅಂದರೆ ಮುಗಿಲು ಬಿಲ್ಲು ಆಗಲೇ ಉಂಟು ಮಾಡಿಬಿಟ್ರು ಆಗಿತ್ತು ದೇವರು. ಎಲ್ಲವೂ ಕ್ರಮವಾಗಬೇಕು ಅನ್ನೋ ದೇವ್ರ ದೃಷ್ಟಿಲಿದ್ರು. ಒಂದನ್ನು ಬಿಟ್ಟಿದ್ರು. ಅವ್ರಿಗೇನು ಗೊತ್ತಿರಲಿಲ್ವ ಕಾಮನ ಬಿಲ್ಲು ಬೇಕು ಭೂಮಿಗೆ ಅಂತ? ಗೊತ್ತಿತ್ತು. ಆದರೂ ಅದಕ್ಕಾಗಿ ಸಮಯವನ್ನು ಕಾದಿದ್ರು. ಒಂದು ಕಾರ್ಯವನ್ನು ಕ್ರಮಪಡಿಸಬೇಕು ಅಂದರೆ ಎಲ್ಲವನ್ನ ತನ್ನ ಸಮಯದಲ್ಲಿ ಮಾಡ್ತಾರೆ. ಮತ್ತು ಈ ನನ್ನ ವಿಷಯಕ್ಕೆ ಬರ್ತೀನಿ. ಆಗಿದ್ದ ಮೇಲೆ ಈ ವಾಕ್ಯಕ್ಕೆ ಅನುಗುಣವಾಗಿ ಕ್ರಮವನ್ನು ನಾವು ಹುಡುಕಬೇಕೇ ಹೊರತು ನಮ್ಮ ಬುದ್ಧಿಗೆ, ನಮ್ಮ ಶಾರೀರಿಕವಾದ ಯೋಚನೆಗಳಿಗೆ ತಕ್ಕಂತೆ ವಾಕ್ಯವನ್ನು ನಾವು ಉಪಯೋಗಿಸುವಂಥವರಾಗಿರಬಾರ್ದು. ತುಂಬ ಜನ ಮಾಡ್ತಾರೆ. ಮತ್ತೆ ಹೇಳ್ತೀನಿ, ವಾಕ್ಯವೆಂಬ ಆತನು ಶರೀರಧಾರಿಯಾಗಿ ಲೋಕಕ್ಕೆ ಬಂದರೆ ಹೊರತು ಶರೀರವು ಯಾವತ್ತೂ ವಾಕ್ಯವಾಗಿ ಹೋಗೋದಲ್ಲ. ಹಾಗಿದ್ರೆ ಶರೀರ ಅನ್ನೋದು ಏನು ಕೊಡ್ತದೆ? ಈ ಲೋಕದ ಕಾರ್ಯಗಳನ್ನು ಸೂಚಿಸ್ತದೆ. ಶರೀರ ಅನ್ನುವಂಥದ್ದು ಈ ಅನುಭವವನ್ನು, ಈ ಲೋಕದಲ್ಲಿ ಸಿಗುವಂಥ ಕಾರ್ಯಗಳನ್ನು ಸೂಚಿಸುವಂಥದ್ದಾಗಿದೆ. ಈ ಅನುಭವ ದೇವರ ವಾಕ್ಯಕ್ಕೆ ಏನಾದರೂ ಸಂಬಂಧಪಡ್ತೀನಿ ಅಂತ ಹೇಳಿ ಅದಕ್ಕೆ ತಕ್ಕ ಹಾಗೆ ಹುಡುಕುವಂಥದ್ದಲ್ಲ. ಆದರೆ ನನ್ನ ಅನುಭವಗಳು ವಾಕ್ಯಕ್ಕೆ ಮ್ಯಾಚ್ ಆಗ್ತದಾ ಅಥವಾ ಅದು ಸರಿನಾ ಅನ್ನೋದನ್ನು ಪರಿಶೋಧಿಸುವಂತಹ ಕಾರ್ಯವನ್ನು ನಾವು ಮಾಡಬೇಕು. ಆದ್ದರಿಂದ ಪ್ರಿಯ ಸಭೆ, ಯೋಹಾನ 3:6 ಹೇಳಿದಂತೆ ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮದಿಂದ ಹುಟ್ಟಿದ್ದು ಆತ್ಮವೇ. ಇವತ್ತು ತುಂಬ ವಿಶ್ವಾಸಿಗಳಲ್ಲಿ ಕಾಣ್ತಿರೋದು ಏನು ಗೊತ್ತಾ? ಆತ್ಮನಿಂದ ನಡೆಸಲ್ಪಡುವಂತಹ ಕಾರ್ಯಗಳಿಲ್ಲ. ಇನ್ನು ನಾನು ಹೇಳ್ತೀನಿ, ನಿನ್ನ ಬಾಯಿಂದ ಬರುವಂಥ ಕೆಟ್ಟ ಮಾತುಗಳು, ಗಮನ ಇಟ್ಟು ಕೇಳಿಸ್ಕೊಳ್ರಿ. ನಿನ್ನ ಬಾಯಿಂದ ಬರುವಂಥ ಕೆಟ್ಟ ಮಾತುಗಳು ನಿನ್ನ ಅಭಿಷೇಕಕ್ಕೆ ಅಡ್ಡಿ, ನಿನ್ನ ಏಳಿಗೆಗೆ ಅಡ್ಡಿ. ಯಾಕಿಂತ ಒಂದು ಹೋರಾಟ, ಯಾಕಿಂತ ಒಂದು ಕಣ್ಣೀರು, ಯಾಕಿಂತ ಒಂದು ಕೊರತೆ? ನಿನ್ನ ಬಾಯಿಂದ ಬರುವಂಥ ಮಾತುಗಳು. ದೇವರಾತ್ಮ ನನಗೆ ಎಚ್ಚರಿಸಿದ್ದಾರೆ, ಗಮನಿಸರಿ. ಹೇಗಾದರೂ ನಿನ್ನ ಬಾಯಿಂದ ಬರುವಂಥ ಕೆಟ್ಟ ಮಾತುಗಳನ್ನು ನಿಲ್ಲಿಸು. ಮತ್ತೊಬ್ಬರನ್ನು ನೋಯಿಸುವಂಥ ಮಾತುಗಳನ್ನು ನಿಲ್ಲಿಸು. ನಿನ್ನ ಬಾಯಲ್ಲಿ ಅನುಭವ ಅದು. ನಾನು ಯಾಕೆ ಈ ವಿಚಾರ ತೆಗೆದುಕೊಂಡಿದ್ದೇನೆ? ನಿನ್ನ ಅನುಭವದಿಂದ ಬರ್ತಿದೆ. ಅನೇಕರು ಕೆಟ್ಟ ಮಾತುಗಳು ಎಲ್ಲಿ ಕಲ್ತರು ಗೊತ್ತಾ? ಕೇಳಿಸ್ಕೊಳ್ಳೋದ್ರಿಂದ. ಇದು ಎಲ್ಲಿ ಕೇಳಿಸ್ಕೊಂಡ್ರು ಗೊತ್ತಾ? ಭೂಮಿಯಲ್ಲಿ, ಶರೀರದಲ್ಲಿ. ನಿನ್ನ ತಬಕ ಯಾವಾಗಲೂ ಬೈಬಲ್ ಬಗ್ಗೆ, ನಿನ್ನ ತಬಕ ಯಾವಾಗಲೂ ಆತ್ಮೀಯರ ಬಗ್ಗೆ, ನಿನ್ನ ತಬಕ ಯಾವಾಗಲೂ ಪರಲೋಕದ ಬಗ್ಗೆ ಇರೋದಾದರೆ ಆ ಮಾತುಗಳನ್ನೇ, ಆ ಕಾರ್ಯಗಳನ್ನೇ ನೀನು ಹುಡುಕ್ತೀಯ. ಆದುದರಿಂದ ಅನುಭವವನ್ನು ವಾಕ್ಯಕ್ಕೆ ಹೋಲಿಕೆ ಮಾಡೋಕ್ಕೆ ನೋಡಬೇಡ. ಅದಕ್ಕಿಂತ ವಾಕ್ಯಕ್ಕಿಂತ ಅನುಭವವನ್ನು ಪ್ರಾಮುಖ್ಯತೆಗೊಳಿಸಬೇಡ. ನನಗೆ ಅನುಭವ ಇದೆ, ನನಗೆ ಗೊತ್ತಿಲ್ವಾ? ಇಂಥ ಮಾತುಗಳನ್ನ ಬಿಡ್ರಿ. ಕೆಲವು ಸಾರಿ ಸೇವಕನಾದ ನನಗೂ ಅನೇಕ ಹೇಳಿದ್ದಾರೆ, ನನಗೆ ಗೊತ್ತು ಪಾಸ್ಟ್ರೆ. ನೋ ಇಲ್ಲ. ಕೆಲವು ವಿಷಯಗಳನ್ನ ಅಕ್ಸೆಪ್ಟ್ ಮಾಡ್ತೀನಿ ನಾನು, ಇಲ್ಲ ಅಂತಲ್ಲ. ಕೆಲವು ಕಾರ್ಯ ನನಗಿಂತ ತಿಳಿದಂಥವ್ರು ಇದ್ದೀವಿ. ಆದರೆ ಬೈಬಲ್ ವಿಷಯದಲ್ಲಿ ನಾನು ಹೇಳಿದ್ದೆ ನನ್ನ ದೇವ ಜನರು ಕಲಿಬೇಕು. ಅದಕ್ಕೆ ವಿರುದ್ಧವಾಗಿದೆಯಾ ನೀವು ನನ್ನನ್ನು ಪ್ರಶ್ನಿಸ್ಬೋದು, ಡಿಸ್ಕಸ್ ಮಾಡ್ಬೋದು, ನಾವು ಕಲಿಬಹುದು. ಈ ರೀತಿ ನಮ್ಮ ಆತ್ಮಿಕತೆ ಇರಬೇಕು. ನನ್ನ ಅನುಭವ ಇದೆ, ನಾನು ಕೇಳಿದೆ, ನೋ ಇಲ್ಲ. ಇವತ್ತು ನನ್ನ ಈ ಸೇವೆಯಲ್ಲಿ, ಈ ಒಂದು ಟೀಚಿಂಗ್ನಲ್ಲಿ, ಈ ಒಂದು ಬೈಬಲ್ ಸ್ಟಡಿಯಲ್ಲಿ ನನ್ನ ಅನುಭವವು ನನಗೆ ಯಾವುದಕ್ಕೂ ಪ್ರಯೋಜನಕ್ಕೆ ಬರಲ್ಲ. ವಾಕ್ಯ. ಅದಕ್ಕೆ ನಾನು ತೆಗೆದುಕೊಳ್ಳುವಂಥ ಟಾಪಿಕ್ ಎಲ್ಲ ಒಂದು ವ್ಯತ್ಯಾಸವಾದ ರೀತಿ ಇರ್ತದೆ. ಏನದು? ವೇದ ವಾಕ್ಯಕ್ಕಿಂತಲೂ ನನ್ನ ಅನುಭವ ಪ್ರಾಮುಖ್ಯವಾಗಿರಬಾರ್ದು. ನಿಮ್ಮ ಕೆಲಸದ ಅನುಭವ ಇದೆಯಾ? ಅಲ್ಲಿಗೆ ಮಾತ್ರ ಸೀಮಿತ. ನಿನ್ನ ಕುಟುಂಬದ ಅನುಭವ ಇದೆಯಾ? ಅಲ್ಲಿಗೆ ಮಾತ್ರ ಸೀಮಿತ. ನಿನ್ನ ಮಾತುಗಳ ಅನುಭವ ಇದೆಯಾ? ಅದೊಂದೊಂದು ಕ್ಷೇತ್ರದಲ್ಲಿ ಮಾತ್ರ ಅನುಭವ ಆ ಒಂದು ಸೀಮಿತವಾಗಿರ್ತದೆ. ಅದೆಲ್ಲವೂ ಈ ಅನುಭವ ಪಡ್ಕೊಂಡಲ್ಲ ನಾನು, ಇದು ವಾಕ್ಯ ಮೆಚ್ತದ, ವಾಕ್ಯ ಸರಿ ಅಂತದ ಅನ್ನುವಂಥ ರೀತಿಯಲ್ಲಿ ನೀನು ಹುಡುಕಬೇಕಾಗಿದೆ. ಹಲ್ಲೆಲೂಯಾ. ಆದ್ದರಿಂದ ಒಂದು ಪೇತ್ರ ಈ ಸತ್ಯವನ್ನು ಒಂದು ವಿವರಣೆ ಕೊಡಬೇಕು ಅಂತ ಹೇಳಿದ್ರೆ, ಅಥವಾ ಒಂದು ಉದಾಹರಣೆ ಕೊಡಬೇಕು ಅಂದರೆ 2 ಪೇತ್ರನಿಗೆ ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯ ಅದರ 16ನೇ ವಚನದಿಂದ ನಾವು ಹೋದೆವು. 16ನೇ ವಚನದಿಂದ ನಾನೇ ಓದ್ತೀನಿ, ಗಮನಿಸ್ರಿ. ನಾನೇ ಓದ್ತೇನೆ. 2 ಪೇತ್ರ 1ನೇ ಅಧ್ಯಾಯ ಅದರ 16ನೇ ವಚನದಿಂದ ನಾವು ಇವತ್ತು ಧ್ಯಾನ ಮಾಡೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಶಕ್ತಿಯನ್ನು, ಪ್ರತ್ಯಕ್ಷತೆಯನ್ನು ನಿಮಗೆ ತಿಳಿಯಪಡಿಸಿದ್ದರಲ್ಲಿ ಚಮತ್ಕಾರದಿಂದ ಕಲ್ಪಿಸಿದ ಕಥೆಗಳನ್ನು ನಾವು ಅನುಸರಿಸುವವರಾಗಿರಲಿಲ್ಲ. ಆತನ ಮಹತ್ತನ್ನು ಕಣ್ಣಾರೆ ಕಂಡವರಾಗಿಯೇ ತಿಳಿಯಪಡಿಸಿದೆವು. ಪೇತ್ರನು, ನಿಮಗೆಲ್ರಿಗೂ ಸತ್ಯವೇದದಲ್ಲಿ ಯಾರು ಪರಿಚಯ ಆಗ್ತದೋ ಇಲ್ವೋ ಗೊತ್ತಿಲ್ಲ,
12 ಜನ ಶಿಷ್ಯರಲ್ಲಿ ಯಾರ ಹೆಸರು ಗೊತ್ತಿಲ್ವ, ಅನೇಕರು ಮರ್ತು ಬಿಡ್ತಾರೆ ಒಬ್ಬೊಬ್ಬರ ಹೆಸರನ್ನ. ಬಟ್ ಪೇತ್ರನ ಹೆಸರನ್ನ ಯಾರೂ ಮರೆಯಲ್ಲ, ಅಷ್ಟೊಂದು ಚಿರಪರಿಚಿತವಾದಂಥ ವ್ಯಕ್ತಿ. ಇಂಥ ಒಬ್ಬ ಪೇತ್ರ ತನ್ನ ಪತ್ರಿಕೆಯನ್ನು ಬರೆಯುವ ಏನು ಹೇಳ್ತಾರೆ ಗೊತ್ತಾ? ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಶಕ್ತಿಯನ್ನು, ಪ್ರತ್ಯಕ್ಷತೆಯನ್ನು ನಿಮಗೆ ತಿಳಿಯಪಡಿಸುವುದರಲ್ಲಿ, ಯೇಸುಸ್ವಾಮಿಯ ಶಕ್ತಿನ, ಯೇಸುಸ್ವಾಮಿಯ ವಿಷಯಗಳನ್ನು, ಆತನ ಶ್ರೇಷ್ಠತೆಯನ್ನು, ಆತನ ಸಮಾಧಿಯಿಂದ ಇದ್ದಂಥ ಕಾರ್ಯಗಳನ್ನು ನಾವು ಹೆಂಗೆ ನಿಮಗೆ ತಿಳಿಯಪಡಿಸಲಿಲ್ಲ ಅಂದರೆ ಚಮತ್ಕಾರದಿಂದ. ಚಮತ್ಕಾರ ಅಂದರೆ ಟ್ಯಾಲೆಂಟ್, ಹೆಂಗಾದ್ರೂ ಅದನ್ನು ಪ್ರೂವ್ ಮಾಡ್ಬಿಡ್ತೀನಿ ನೋಡಿ. ಕೆಲವ್ರಿಗೆ ಕಾಲು ಬಂದಿರಲ್ಲ, ಕಾಲು ಬಂತು ಅನ್ನೋ ಥರ ತೋರಿಸ್ಕೊತಾರೆ. ನೋಡಿದ್ದೀರಾ ನೀವು? ರಿಂಗ್ ಟ್ಯೂನ್ನ ಆನ್ ಮಾಡಿಬಿಟ್ಟು ಕಟ್ ಮಾಡಿಬಿಟ್ಟು ಹಲೋ ಅನ್ನೋರು ಇದ್ದಾರೆ. ಇದು ಚಮತ್ಕಾರ. ಕಾಲ್ ಬಂದಿತ್ತು, ನಾನು ಮಾತಾಡಿದೆ ಅಂತ. ಇನ್ನು ಕೆಲವರು ಕಾಲೇ ಬರದೆ ಅದನ್ನು ತೆಗೆದುಕೊಂಡು ಮಾತಾಡೋಂಥವ್ರು ನೋಡ್ತೀವಿ. ಇದು ನಂಬಿಸುವಂಥ ಕಾರ್ಯ, ಚಮತ್ಕಾರದಿಂದ ಮಾಡುವಂಥ ಕಾರ್ಯ. ನಾನು ಒಂದು ವಿಷಯ ಹೇಳ್ತೀನಿ, ಚಮತ್ಕಾರದ ತುಂಬ ವಿಚಾರಗಳು ಜನರು ಮಾಡ್ತಾರೆ, ನಂಬಿಸ್ಬಿಡ್ತಾರೆ. ಬಟ್ ಪೇತ್ರ ಹೇಳ್ತಿದ್ದಾನೆ, ನಾನು ಚಮತ್ಕಾರದಿಂದ ಯೇಸು ಸ್ವಾಮಿ ಬಗ್ಗೆ ನಾನು ನಿಮಗೆ ತಿಳಿಸಲಿಲ್ಲ. ಇದನ್ನೇ ಅದ್ರ ಅರ್ಥ ಏನು ಗೊತ್ತಾ? ಚಮತ್ಕಾರ ಇನ್ನೊಂದು ಅರ್ಥ ನನ್ನ ಅನುಭವ. ನನಗೆ ಗೊತ್ತು, ನಾನು ಹೇಳೋದು ಕರೆಕ್ಟೇ, ಎಷ್ಟೆಲ್ಲ ನೋಡಿದ್ದೀನಿ ನಾನು. ಇಂಥ ಮಾತುಗಳು ಅನೇಕರು ಹೇಳಿರ್ಬೋದು, ನಿಮಗೆ ಕೇಳಿಸ್ಕೊಂಡಿರ್ತೀರಿ. ಇಂಥ ಚಮತ್ಕಾರದ ಮಾತುಗಳಿಂದ ನಾನು ನಿಮಗೆ ಯೇಸು ಸ್ವಾಮಿಗೆ ತಿಳಿಸಲಿಲ್ಲ. ಬೈಬಲ್ ಹೇಳ್ತದೆ, ಇದು ನಿಮಗೆ ಪ್ರಯೋಜನ ಇಲ್ಲ ಚಮತ್ಕಾರ, ನಿನ್ನ ಅನುಭವ ಪ್ರಯೋಜನ ಇಲ್ಲ ಯೇಸು ಸ್ವಾಮಿಯ ಬಗ್ಗೆ ತಿಳಿಸ್ಲಿಕ್ಕೆ. ನೀನು ಲೌಕಿಕವಾದ ಜ್ಞಾನದಲ್ಲಿ ಎಷ್ಟೋ ಟ್ಯಾಲೆಂಟ್ ಇರ್ಬೋದು. ನಾನು ಕೆಲವರನ್ನು ನೋಡಿದ್ದೀನಿ, ಎಷ್ಟು ಜ್ಞಾನದಲ್ಲಿ ಮಾತನಾಡ್ತಾರೆ ಒಂದೊಂದು ವಿಚಾರಗಳಂದರೆ ಬಹಳ ಅದ್ಭುತವಾಗಿ ಮಾತಾಡ್ತಾರೆ. ನಾನು ಕೊಚ್ಚಿನ್ಗೆ ಹೋಗಿದ್ದೆ. ಕೊಚ್ಚಿನ್ಗೆ ಹೋದಾಗ ಡಾಕ್ಟ್ರು ಮತ್ತು ಇನ್ನೊಬ್ಬರು ಸಿನಿಮಾ ಡೈರೆಕ್ಟರ್. ನಾನು ಕಾರಲ್ಲಿ ಹೋಗುವಾಗ ಅಲ್ಲಿ ಒಂದು ದೊಡ್ಡ ವಾಲ್ ಪೋಸ್ಟ್, ಬಿಲ್ಡಿಂಗ್ ಮೇಲ್ಗಡೆ ಹಾಕಿರುವಂಥ ವಾಲ್ ಪೋಸ್ಟ್ನ ಕಾರ್ ಡ್ರೈವ್ ಮಾಡ್ತಿದ್ದಂಥ ಒಂದು ವ್ಯಕ್ತಿ ತೋರಿಸಿದ್ರು. ಪಾಸ್ರ ಒಂದು ವಾಲ್ ಪೋಸ್ಟ್ ಇರೋರು ಯಾರು ಅಂತ ಕೇಳಿದ್ರು. ನನ್ನನ್ನೇ ಕೇಳಿದ್ರು, ಕಾರಲ್ಲಿ ಹೋಗ್ತಿರೋ, ನಾನು ನಮ್ಮ ಮಿಸ್ಸಸ್ ಎಲ್ಲ ಹೋಗ್ತಾ ಇದ್ವಿ ಕಾರಲ್ಲಿ. ಆಗ ಅವ್ರಿಗೆ ಹೇಳಿದೆ, ಆ ಫೋಟೋ ನೋಡಿದ ತಕ್ಷಣ ನನಗೆ ಡ್ರೈವ್ ಮಾಡ್ತಕ್ಕಂಥ ವ್ಯಕ್ತಿ, ನನ್ನ ಕಾರ್ನ ಯಾರು ಡ್ರೈವ್ ಮಾಡ್ತಿದ್ದಾರೋ, ನಾನು ಹೋಗ್ತಕ್ಕಂಥ ಕಾರ್ನ, ಆ ವ್ಯಕ್ತಿಯ ಫೋಟೋ ಮೇಲ್ಗಡೆ ದೊಡ್ಡ ಫ್ಲೆಕ್ಸಲ್ಲಿ ದೊಡ್ಡ ಬಿಲ್ಡಿಂಗ್ ಮೇಲಿದೆ. ಬ್ರದರ್, ಅದು ನೀವೇ ಅಲ್ವಾ ಅಂತ ಕೇಳಿದೆ ನಾನು. ಹೌದು ಪಾಸ್, ನಾನೇ ಅಂಥೇಳಿ ಅವರು ಸಿನಿಮಾದ ದೊಡ್ಡ ಡೈರೆಕ್ಟರ್ ಕೇರಳದಲ್ಲಿ. ಅದು ನನ್ನ ಒಂದಿದೆ. ಆದರೆ ಅವರು ನನ್ನ ಸಂಗಡ ಮಾತನಾಡುವಾಗ, ಅವ್ರು ನನ್ನ ಸಂಗಡ ಕೂತ್ಕೊಂಡು ಕೇಳುವಾಗ ಎಷ್ಟೊಂದು ದೀನತೆ. ಫಸ್ಟ್ ನನಗೆ ಎಲ್ಲಿ ನೀವು ದೇವರ ಸೇವಕರು, ನೀವು ತಿಳಿಸುವಂಥ ವಿಶೇಷವಾದ ಪ್ರಕಟಣೆ ನನಗೆ ಆರ್ತಿಯಾಗಿದೆ ಅಂಥೇಳಿ ಎಷ್ಟೊಂದು ದೀನತೆಯೊಂದಿಗೆ ಅವ್ರು ನನ್ನ ಸಂಗಡ ಕೇಳಿಸ್ಕೊಳ್ತಾ ಇದ್ರು. ಅಂದರೆ ಅನುಭವ ನನಗೆ ಮುಖ್ಯ ಅಲ್ಲ ಅಂತ ಅಲ್ಲಿ ದೇವರನ್ನು ತಿಳಿಸಿದ್ರು. ಅನುಭವ ಮುಖ್ಯ ಅಲ್ಲ. ಅವ್ರು ಸಿನಿಮಾ ಡೈರೆಕ್ಟರ್ ಎಷ್ಟೆಲ್ಲ ಕಾರ್ಯಗಳನ್ನು ನೋಡಿರ್ಬೋದು, ಎಂತೆಂಥ ವ್ಯಕ್ತಿಗಳನ್ನು ನೋಡಿರ್ಬೋದು. ಕೇರಳದಲ್ಲಿ ದೊಡ್ಡ ಡೈರೆಕ್ಟ್ರು. ಹೀಗಿರುವಾಗ ಅನುಭವ ನಮ್ಗೆ ಯಾವತ್ತೂ ಪ್ರಯೋಜನಕ್ಕೆ ಬರಲ್ಲ. ಒಂದು ವೇಳೆ ನೀವು ಸುವಾರ್ತೆ ಸಾರುವಾಗ ಗಮನಿಸ್ರಿ, ನಾನು ಕೂಡ ಕೆಲವು ಸಲ ಅಂದ್ಕೊಂಡಿದ್ದೀನಿ, ಸುವಾರ್ತೆ ಸಾರು ನನ್ನ ಮಾತಿನ ಟ್ಯಾಲೆಂಟ್, ಹೆಂಗೆಲ್ಲ ಹೇಳಿ ಯಾವ ರೀತಿಯೆಲ್ಲ ನಾನು ಚಮತ್ಕಾರದ ಯೇಸುವನ್ನು ನಂಬಿಸ್ಬಿಡ್ತೀನಿ. ನೋ ಆಗಲ್ಲ. ನಾನು ಅಂದ್ಕೊಂಡಿದ್ದುಂಟು ಆ ರೀತಿಯಾಗಿ, ನನಗೆ ಆ ಜ್ಞಾನ ಕೊಟ್ಟಿದೆಯಲ್ಲ ಸ್ವಾಮಿ, ನೋ ಆಗಲ್ಲ. ನಿನ್ನ ಜ್ಞಾನನ ಬದಿಗಿಡು, ನಿನ್ನ ಅನುಭವನ ಸೈಡ್ಗಿಡು. ದೇವರಾತ್ಮನ ಸಹಾಯದಿಂದ ಅವರು ಮಾತನಾಡದಂತೆ ನೀನು ಮಾತನಾಡಬೇಕು. ಆತನ ನಡೆಸಬೇಕೆಂದು ನಿನಗೆ ಬೇಕು. ಆ ಥರ ಚಮತ್ಕಾರದಿಂದ ಮಾಡಿದಂಥ ಎಷ್ಟೋ ವ್ಯಕ್ತಿಗಳು ಇಲ್ಲದಂಗಾದ್ರು. ಇವತ್ತು ನೀನು ಸುವಾರ್ಥ ಸಾಧ್ಯ, ನಿನ್ನ ಚಮತ್ಕಾರ ಅವಶ್ಯಕತೆ ಇಲ್ಲ, ನಿನ್ನ ಅನುಭವ ನನಗೆ ಪ್ರಯೋಜನಕ್ಕೆ ಬರೋದಿಲ್ಲ. ಇದಕ್ಕೆ ಬೇಕಾದ ಪರಿಶುದ್ಧಾತ್ಮನ ಕಾರ್ಯ, ಪರಿಶುದ್ಧಾತ್ಮನ ಪ್ರೇರಣೆ. ಅಲ್ಲಿ ಮತ್ತೆ ನೋಡ್ತೀವಿ, ಚಮತ್ಕಾರದಿಂದ ಕಲ್ಪಿಸಿದ ಕಥೆಗಳನ್ನು ನಾವು ಅನುಸರಿಸುವವರಾಗಿರಲಿಲ್ಲ. ಅಂದರೆ ಕಲ್ಪಿಸಿದ ಕಥೆಗಳು. ಕಲ್ಪನೆ ಹೆಂಗೆ ಬರುತ್ತೆ ಗೊತ್ತಾ? ನಾನು ಕಳೆದ ಗ್ರೂಪಲ್ಲೂ ಕೂಡ ಮಾತಾಡ್ತಿದ್ದೀನಿ. ಹೇಗೆ ಆಲೋಚಿಸಬಾರ್ದು ಮೀನ್ಸ್ ಕಲ್ಪನೆ, ಆಲೋಚನೆಯಲ್ಲಿ ಎಲ್ಲವನ್ನ ಮಾಡಿಬಿಡುವಂಥದ್ದು. ಕೂತ್ಕೊಂಡು ಪ್ಲ್ಯಾನಲ್ಲೇ ಎಲ್ಲವನ್ನ ಮಾಡಿಬಿಡಬೇಡಿ. ಅದು ಕೂಡ ಕ್ರಿಸ್ತನ ಬಗ್ಗೆ ನಿನ್ನ ಅನುಭವವನ್ನು ತೆಗೆದುಕೊಂಡು ಹಿಂಗೆ ಮಾಡಿದ್ರೆ ಹಿಂಗಾಗುತ್ತೆ ಈ ಟ್ಯಾಲೆಂಟ್. ಒಬ್ಬ ಸಹೋದರನಿಗೆ ಹೇಳ್ತಾ ಇದ್ರು, ಅವರ ಕಾರ್ಯಗಳನ್ನು ನೋಡಿ, ಅವರ ಆತ್ಮಿಕತೆಯನ್ನು ನೋಡಿ, ಅವರ ವಾಕ್ಯದ ಜ್ಞಾನವನ್ನು ನೋಡಿ ನೀವೇ ಸೇವೆ ಪ್ರಾರಂಭ ಮಾಡಿಬಿಡಿ ಅಂತೇಳಿ. ದಟ್ಸ್ ರಾಂಗ್. ಒಂದು ವೇಳೆ ಅವರು ಸೇವೆಗೆ ನಿಂತುಕೊಂಡು ದೇವರ ಚಿತ್ತ ಇಲ್ಲದ ಹಾಗೆ ಅವರು ನಿಂತುಕೊಂಡು ಅವರನ್ನು ನಷ್ಟ ಬಂದಿದ್ರೆ ನೀನು ಅದಕ್ಕೆ ಲೆಕ್ಕ ಒಪ್ಪಿಸಬೇಕಾಗ್ತದೆ. ಅದರ ನಂತರ ನಾನು ಅವರಿಗಾಗಿ ಪ್ರಾರ್ಥನೆ ಮಾಡುವ ದೇವರು ಕೊಟ್ಟಂತಹ ಆಲೋಚನೆ, ಅಭಿಷೇಕ ಮಾಡಿ ತಲೆ ಮೇಲೆ ಕೈಗಿಟ್ಟು ಸೇವೆಗೆ ನೇಮಿಸುವಂಥ ಕೃಪೆ ಕೆಲವರು ಮಾತ್ರ ದೇವರು ಕೊಟ್ಟಿದ್ದಾರೆ. ಅವರ ತಲಾಂತಗಳನ್ನು ನೋಡಿ ನೀವು ಸೇವೆ ಮಾಡಿ, ಆಗೋದಿಲ್ಲ. ಇದು ಅನುಭವ.
ಅನುಭವವನ್ನು ನೋಡಿ ಅವರ ಕಾರ್ಯಗಳನ್ನು ನೋಡಿ ನನ್ನ ಅನುಭವದಲ್ಲಿ ಇಂಥವ್ರು ನೋಡಿದ್ದೀನಿ ನೀನು ಸೇವೆ ಮಾಡಿ ಆಗುತ್ತೆ ನೋ ಚಾನ್ಸೇ ಇಲ್ಲ, ಆಗೋದಿಲ್ಲ. ಅದರಿಂದ ಅವರೊಂದು ವೇಳೆ ತಪ್ಪು ಮಾಡಿದ್ರು, ಅವರೊಂದು ವೇಳೆ ನಷ್ಟ ಹೊಂದಿದ್ರು, ಅದರಿಂದ ಒಂದು ವೇಳೆ ದೇವರ ನಾಮ ದೂಷಣೆ ಆದರು, ಸೇವೆಗೆ ಹೋಗುವಂತ ಹೇಳಿದಂತೆ ನಾನು ನೀವು ಲೆಕ್ಕ ಒಪ್ಪಿಸ್ಬೇಕಾಗ್ತದೆ. ಅದಕ್ಕೆ ನಾನು ಹೇಳ್ತೀನಿ, ದೇವ ವಾಕ್ಯದೊಂದಿಗೆ ಅಥವಾ ವೇದ ವಾಕ್ಯದೊಂದಿಗೆ ಅನುಭವವನ್ನು ಅದಕ್ಕಿಂತ ಮೇಲಾಗಿಡಬೇಡಿ. ದೇವ ವಾಕ್ಯಕ್ಕಿಂತಲೂ ಅನುಭವವನ್ನು ಪ್ರಾಮುಖ್ಯತೆಗೊಳಿಸ್ಬೇಡ್ರಿ. ಅನುಭವ ನಿಮಗೆ ಅವಶ್ಯಕತೆ ಇಲ್ಲ. ಆ ಅನುಭವದಲ್ಲಿ ದೇವರ ವಾಕ್ಯ ಏನು ಹೇಳ್ತದೆ ಅನ್ನುವುದನ್ನು ಮಾತ್ರ ನೀವು ತೆಗೆದುಕೊಳ್ಬೇಕೇ ಹೊರತು ಅನುಭವವನ್ನು ಪ್ರಾಮುಖ್ಯತೆಗೊಳಿಸಬಾರ್ದು. ಅದಕ್ಕೆ ಮುಂದೆ ಓದ್ತೀನಿ, ಗಮನಿಸ್ರಿ. ಆತನ ಮಹತ್ತನ್ನು ಕಣ್ಣಾರೆ ಕಂಡವರಾಗಿಯೇ ತಿಳಿಯಪಡಿಸಿದೆವು. ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ಮೆಚ್ಚಿದ್ದೇನೆ ಎಂಬಂಥ ವಾಣಿಯು ಸರ್ವೋತ್ಕೃಷ್ಟ ಪ್ರಭಾವದಿಂದ ಆತನಿಗೆ ಉಂಟಾದದ್ದರಲ್ಲಿ ಆತನು ತಂದೆಯಾದ ದೇವರಿಂದ ಘನಮಾನಗಳನ್ನು ಹೊಂದಿದನಲ್ಲವೇ. 21ನೇ ವಚನದವರೆಗೂ ನೀವು ಧ್ಯಾನ ಮಾಡಿರಿ. ನನಗೆ ಅದಕ್ಕೆ ಸಮಯ ಇಲ್ಲ. 21ನೇ ವಚನದವರೆಗೂ ಈ ಒಂದು ಅನುಭವದ ಕಾರ್ಯಗಳನ್ನೇ ಕೊಡ್ತಾ ಬರ್ತಿದ್ದಾರೆ, ಅನುಭವನ ವಾಕ್ಯನ. ಆದ್ದರಿಂದ ಪ್ರಿಯ ಸಭೆ, ಅದಕ್ಕೊಂದು ಬಹಳ ಪ್ರಾಮುಖ್ಯವಾದ ಒಂದು ಒಳ್ಳೆಯ ಉದಾಹರಣೆ ಇದು. ಇನ್ನೊಂದು ವಚನ ತೆಗೆದುಕೊಳ್ರಿ, ಹೇಗಿರಬೇಕು ನಮ್ಮ ಅನುಭವ. ಮತ್ತು ಹೇಳ್ತೀನಿ, ಇದು ಭಾಳ ಪ್ರಾಮುಖ್ಯವಾದ ವಿಷಯ. ನಮ್ಮ ಅನುಭವ ಹೇಗಿರಬೇಕು ಅಂದರೆ, ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 12ನೇ ಅಧ್ಯಾಯ. ಇದೊಂದು ಬಹಳ ಶ್ರೇಷ್ಠವಾದಂಥ ಒಂದು ಅಂಶದಲ್ಲಿದೆ. ನಮ್ಮ ಅನುಭವವನ್ನು ಹೇಗೆ ತೆಗೆದುಕೊಳ್ರಿ. 12ನೇ ಅಧ್ಯಾಯ, 2 ಕೊರಿಂಥ 12ನೇ ಅಧ್ಯಾಯ, ಪೇಜ್ ನಂಬರ್ 228, ಅದರ 1ನೇ ವಚನದಿಂದ ಓದೋಣ. ನೀವೇ ಯಾರಾದರೂ ಒಬ್ಬರು ಓದ್ರಿ. ಹೊಗಳಿಕೊಳ್ಳುವುದು ವಿಹಿತವಲ್ಲದಿದ್ದರೂ ಅದು ನನಗೆ ಅವಶ್ಯವಾಗಿದೆ. ಆದ್ದರಿಂದ ಕರ್ತನು ನನಗೆ ದಯಪಾಲಿಸಿದ ದರ್ಶನಗಳನ್ನು ಕುರಿತು ತಿಳಿಯಪಡಿಸಿದ ರಹಸ್ಯಗಳನ್ನು ಕುರಿತು ಒಂದು ನಿಮಿಷ ಸಿಸ್ಟರ್ ಪವಿತ್ರ ಸಿಸ್ಟರ್, 1 ನಿಮಿಷ. ಬೇರೆ ಯಾರಾದರೂ ಓದಿ, ಅಲ್ಲಿ ಮಗು ಸಮ ತುಂಬ ಇದೆ. ಬೇರೆ ಯಾರಾದರೂ ಓದ್ರಿ. ಹೊಗಳಿಕೊಳ್ಳುವುದು ವಿಹಿತವಲ್ಲದಿದ್ದರೂ ಅದು ನನಗೆ ಅವಶ್ಯವಾಗಿದೆ. ಆದುದರಿಂದ ಕರ್ತನು ನನಗೆ ದಯಪಾಲಿಸಿದ ದರ್ಶನಗಳನ್ನು ಕುರಿತು ತಿಳಿಯಪಡಿಸಿದ ರಹಸ್ಯಗಳನ್ನು ಕುರಿತು ಹೇಳುತ್ತೇನೆ. ಮುಂದೆ ಓದಿ. ಕ್ರಿಸ್ತನಲ್ಲಿದ್ದ ಒಬ್ಬ ಮನುಷ್ಯನನ್ನು ಬಲ್ಲೆನು. ಅವನು 14 ವರ್ಷಗಳ ಹಿಂದೆ 3ನೇ ಆಕಾಶದ ಪರ್ಯಂತರಕ್ಕೂ ಒಯ್ಯಲ್ಪಟ್ಟನು. ಅವನು ದೇಹ ಸಹಿತನಾಗಿಯೇ ಒಯ್ಯಲ್ಪಟ್ಟನು, ದೇಹರಹಿತನಾಗಿ ಒಯ್ಯಲ್ಪಟ್ಟನು ನಾನರಿಯೆ, ದೇವರೇ ಬಲ್ಲನು. ಮುಂದೆ ಓದಿ. ಅಂತ ಮನುಷ್ಯನು ಪರದೈಸಕ್ಕೆ ಒಯ್ಯಲ್ಪಟ್ಟು ಮನುಷ್ಯರು ನುಡಿಯಲು ಶಕ್ಯವಾದ ಹೇಳಬಾರದ ಮಾತುಗಳನ್ನು ಕೇಳಿದನೆಂದು ಬಲ್ಲೆನು. ಆ ಸಮಯದಲ್ಲಿ ಅವನು ದೇಹ ಸಹಿತನಾಗಿದ್ದನೋ ದೇಹರಹಿತನಾಗಿದ್ದನೋ ನಾನರಿಯೆ, ದೇವರೇ ಬಲ್ಲನು. ಸಾಕು ಅಶ್ವಿನಿ, ಗಮನಿಸ್ರಿ ಎಷ್ಟು ಚೆನ್ನಾಗಿ. ಇದು ಪೌಲನು ಬರೆದಂತಹ ಪತ್ರಿಕೆ. ಇದು ಪೌಲನ ಕುರಿತಾಗಿ ಹೇಳುವಂಥ ವಿಷಯ, ತನ್ನ ಬಗ್ಗೆ ತಾನೇ ಹೇಳ್ತಿದ್ದಾನೆ. ಗಮನಿಸ್ರಿ, ಹೊಗಳಿಕೊಳ್ಳುವುದು ವಿಹಿತವಲ್ಲದಿದ್ದರೂ ಅದು ನನಗೆ ಅವಶ್ಯವಾಗಿದೆ. ಇದರ್ಥ ಏನು? ಹೊಗಳ್ಕೋಬೇಕು, ಬಟ್ ಹೊಗಳ್ಕೋಬಾರ್ದು, ಆದರೂ ಹೊಗಳ್ಕೊಳ್ಳೋದು ಚೆನ್ನಾಗಿದೆ ಅನಿಸುತ್ತೆ ಅಂತ ಹೇಳ್ತಿದ್ದಾರೆ. ಸ್ಟಾರ್ಟ್ ಮಾಡ್ತೀನಿ ಅದನ್ನು ಮತ್ತೆ ಹೇಳ್ತೀನಿ. ಹೊಗಳ್ಕೊಳ್ಬಾರ್ದು ಅಂತ ಬೈಬಲ್ ಇರುತ್ತೆ. ಹೊಗಳ್ಕೊಳ್ಳೋದು ಒಳ್ಳೆಯದಲ್ಲ, ಆದರೂ ಹೊಗಳ್ಕೋಬೇಕು ಅಂತ ನನಗೆ ಅನಿಸುತ್ತೆ, ಅದು ನನಗೆ ಸ್ವಲ್ಪ ಇಷ್ಟ ಆಗ್ತಿದೆ ಅಂತ ಹೇಳ್ತಾನೆ. ಇದಕ್ಕೋಸ್ಕರ ಅವನು ಪ್ರಾರಂಭ ಮಾಡ್ತಿರುವಂಥ ವಿಚಾರ ಏನಂದರೆ, ಗಮನಿಸಲಿ. ಆದ್ದರಿಂದ ಕರ್ತನು ನನಗೆ ದಯಪಾಲಿಸಿದ ದರ್ಶನಗಳನ್ನು ಕುರಿತು ತಿಳಿಯಪಡಿಸಿದ ರಹಸ್ಯಗಳನ್ನು ಕುರಿತು ನಾನು ಹೇಳ್ತೇನೆ. ಯಾರ ಬಗ್ಗೆ? ತನ್ನ ಬಗ್ಗೆ ತಾನೇ ಹೇಳ್ತಿದ್ದಾನೆ. ನನಗೆ ದಯಪಾಲಿಸಿದ ದರ್ಶನಗಳನ್ನು, ನನಗೆ ತಿಳಿಸಿದ ರಹಸ್ಯಗಳನ್ನು ನನಗೆ ಈಗ ಹೇಳ್ಕೋಬೇಕು ಅಂತ ನಾನು ಬಯಸ್ತೇನೆ ಅಂಥೇಳಿ ಈಗ ಹೇಳ್ತಾನೆ. ಏನದು? 2ನೇ ವಚನ, ಕ್ರಿಸ್ತನಲ್ಲಿದ್ದ ಒಬ್ಬ ಮನುಷ್ಯನನ್ನು ಬಲ್ಲೆನು. 1ನೇ ವಚನ ಹೇಳ್ತಾನೆ, ನನಗೆ ತಿಳಿಸಿದ ದರ್ಶನವನ್ನು, ನನಗೆ ತಿಳಿಸಿದ ರಹಸ್ಯವನ್ನು ತಿಳಿಸ್ಬೇಕು ಅಂತೇಳಿ ನನಗೆ ಇಷ್ಟ, ಆದ್ದರಿಂದ ಹೇಳ್ತೀನಿ ಅಂತ ಹೇಳಿ 2ನೇ ವಚನ ಸ್ವಲ್ಪ ಬದಲಾಯಿಸ್ಕೊಳ್ತಾನೆ. ಕ್ರಿಸ್ತನಲ್ಲಿದ್ದ ಒಬ್ಬ ಮನುಷ್ಯನನ್ನು ಬಲ್ಲೆನು. ಅವನು 14 ವರ್ಷಗಳ ಹಿಂದೆ 3ನೇ ಆಕಾಶದ ಪರ್ಯಂತರಕ್ಕೂ ಒಯ್ಯಲ್ಪಟ್ಟನು. ಎಂಥ ಒಂದು ಅನುಭವ ನೋಡ್ರಿ, ಪೌಲನಿಗೆ ಉಂಟಾದಂಥ ಒಂದು ಅನುಭವ. ಎಂಥ ಅನುಭವ ಇವತ್ತು ನಿಮಗೆ ಯಾರಿಗಾರು ಉಂಟಾಗಿದೆ? 3ನೇ ಆಕಾಶದವರೆಗೆ ಹೋಗಿದ್ದೀರಾ? ಇವ್ರು ಹೇಳಿದ ಮೇಲೆ ಗೊತ್ತಾಯಿತು 3ನೇ ಆಕಾಶ ಒಂದು ಅದ ಅಂತ ನಮಗೆ, ಹೌದು ತಾನೆ? ಈ ಕಾಣದ ಒಂದು ಆಕಾಶ ನಮಗೆ ಗೊತ್ತು, ಬಟ್ ಆತ ಹೇಳ್ತಿದ್ದಾನೆ 3ನೇ ಆಕಾಶದವರೆಗೆ ಒಯ್ಯಲ್ಪಟ್ಟಂಥ ಒಬ್ಬ ಮನುಷ್ಯನನ್ನು ಗೊತ್ತು ಅಂತ ಹೇಳ್ತಿದ್ದಾನೆ. ಈಗ ಹೇಳ್ತಿದ್ದಾನೆ,
ಅವನು ದೇಹ ಸಹಿತನಾಗಿ ಒಯ್ಯಲ್ಪಟ್ಟನು, ದೇಹ ರಹಿತನಾಗಿ ಒಯ್ಯಲ್ಪಟ್ಟನು, ನಾನರಿಯೇ. ಹಾಗಿದ್ರೆ ಆ ಮನುಷ್ಯ ಸುಮ್ಮನೆ ಕೂತಿದ್ದ, ಇಲ್ಲಿ ಕೂತಿದ್ದು 3ನೇ ಆಕಾಶದವರೆಗೆ ಹೋದ. ಅವನು ದೇಹದೊಂದಿಗೆ ಒಯ್ಯಲ್ಪಟ್ಟನೋ ಅಥವಾ ದೇಹ ಇಲ್ಲಿದ್ದು ಆತ್ಮ ಹೋಗಿ 3ನೇ ಆಕಾಶವನ್ನು ನೋಡ್ಕೊಂಬತ್ತೆ, ನನಗೆ ಗೊತ್ತಿಲ್ಲ, ನಾನು ಅರಿಯೇ. ದೇವರೇ ಬಲ್ಲ. ನೋಡಿ ಎಂಥ ದೀನತೆ ಗಮನಿಸ್ರಿ. ಅನುಭವ ಇದೆ, 3ನೇ ಆಕಾಶವನ್ನು ನೋಡಿದಂಥ ಅನುಭವ ಇದೆ. ನಾನು 3ನೇ ಆಕಾಶವನ್ನು ನೋಡಿದೆ ಅಂತ ಹೇಳ್ತಿಲ್ಲ. ಕ್ರಿಸ್ತನನ್ನು ಅರಿತಂಥ ಒಬ್ಬ ವ್ಯಕ್ತಿ, ಮನುಷ್ಯ ನನಗೆ ಗೊತ್ತು. ಎಷ್ಟೊತ್ತು ಅಂದವಾಗಿ ಅವನು ತನ್ನನ್ನು ತಗ್ಗಿಸ್ಕೊಂಡು ಮಾತಾಡ್ತಾನೆ ಗೊತ್ತಾ. 1ನೇ ವಚನ ಹೇಳ್ತದೆ, ಹೊಗಳಿಕೊಳ್ಳುವುದು ವಿಹಿತವನ್ನು ನಾನು ಅರಿತುಕೊಂಡೇನು, ಅವಶ್ಯವಾಗಿದೆ, ವಿಹಿತವಲ್ಲ, ಬಟ್ ನನಗೆ ಅದು ಅವಶ್ಯ. ಆದರೆ ಹೆಂಗೆ ನಾನು ಅದನ್ನು ಹೇಳ್ತೀನಿ ಅಂದರೆ, ನಾನು ಏನೂ ಅಲ್ಲ, ನನ್ನ ಅನುಭವ ಏನೂ ಪ್ರಯೋಜನಕ್ಕೆ ಬರಲಿಲ್ಲ. ಈ ದಿನಗಳಲ್ಲಿ ನಮ್ಮ ಅನುಭವ, ಸತ್ಯವೇದ, ಈ ವಚನಗಳು ಇವತ್ತು ಬೈಬಲ್ ನಿಮಗೆ ಎಷ್ಟು ಮಟ್ಟಿಗೆ ಅರ್ಥ ಆಗ್ತದೆ ಗೊತ್ತಿಲ್ಲ. ಆಳವಾದಂಥ ವಿಚಾರ ಪ್ರಿಯ ಸಭೆಯೇ. ನೀನು ಎಷ್ಟೇ ವರ್ಷದ ವಿಶ್ವಾಸಿಯಾಗಿರು, ಮುಂದೆ ಇನ್ನು ಎಷ್ಟೇ ವರ್ಷ ಆತ್ಮಿಕತೆಯಲ್ಲಿ ಬೆಳಿ, ನಿನ್ನ ಅನುಭವ ಯಾವುದಕ್ಕೂ ಕೂಡ ವಾಕ್ಯಕ್ಕೆ ನೀನು ಮ್ಯಾಚ್ ಮಾಡಬೇಡ. ವಾಕ್ಯಕ್ಕೆ ಅದನ್ನು ಹೋಲಿಸಿ ಅವು ದೇವರಾಗಲಿ ನಿನ್ನ ವಾಕ್ಯದ ಪ್ರಕಾರ ನಾನು ನಡೀತಿದ್ದೀನಿ ಅಂತೇಳಿ ಸಂತೋಷ ಪಡಬೇಕೆ ಹೊರತು ಎಲ್ಲ ಅನುಭವವನ್ನು ವಾಕ್ಯಕ್ಕೆ ಜೋಡಿಸಿ ಇದುವೇ ಸರಿ ಅನ್ನುವಂಥ ತಿರುಚುವಂತಹ, ಬೈಬಲ್ನ ತಿರುಚುವಂಥ ವಾಕ್ಯಗಳನ್ನ ಇಲ್ಲಿಂದ ಅಲ್ಲಿಗೆ ಬದಲಾಯಿಸಿಕೊಳ್ಳುವಂಥ ಕಾರ್ಯಗಳನ್ನ ನಾವು ಮಾಡಬಾರ್ದು. ಅದಕ್ಕೆ ಅವನು ಹೇಳ್ತಿದ್ದಾನೆ, ನಾನು ಅರಿಯನು, ದೇವರೇ ಬಲ್ಲನು. ತಾನು ಕೂದಿದ್ದಂಥ ಸ್ಥಳದಲ್ಲಿ 3ನೇ ಆಕಾಶದವರೆಗೆ ಒಯ್ಯಲ್ಪಟ್ಟು ನೋಡ್ಕೊಂಡು ಬಂದಂಥ ಒಬ್ಬ ವ್ಯಕ್ತಿ. ಅವನು ಹೇಳ್ತಾನೆ, ನನಗೇನೂ ಗೊತ್ತಿಲ್ಲ ಅಂತ. ಇವತ್ತು ನನಗೂ ನಿಮಗೂ ಏನಾದರೂ ಸ್ವಲ್ಪ ಗೊತ್ತಾಗ್ಬಿಟ್ರೆ ಏನು ಹೇಳ್ತೀವಿ ಗೊತ್ತಾ, ನನಗೇನು ಗೊತ್ತಿಲ್ಲ, ಅವ್ರಿಗಿಂತ ನಾನೇನು ಕಮ್ಮಿ, ಅವ್ರಿಗಿಂತ ನಾನು ಚೆನ್ನಾಗಿ ಪ್ರಸಂಗ ಮಾಡ್ತೀನಿ, ಅವ್ರಿಗಿಂತ ನಾನು ಚೆನ್ನಾಗಿ ವಾಕ್ಯ ಹೇಳ್ತೀನಿ, ಅವ್ರಿಗಿಂತ ನಾನು ಚೆನ್ನಾಗಿ ಹಾಡಾಡ್ತೀನಿ, ಅವ್ರಿಗಿಂತ ನಾನು ಚೆನ್ನಾಗಿ ಬೋಧಿಸಬಲ್ಲೆ, ಅವ್ರಿಗಿಂತ ನಾನು ಚೆನ್ನಾಗಿ ಮಾತನಾಡ್ತೀನಿ, ಅವ್ರಿಗಿಂತ ನಾನೇ ಚೆನ್ನಾಗಿ ಕಾಣ್ತೀನಿ. ಈ ರೀತಿಯಾದ ಅನೇಕ ವಿಧವಾದಂಥ ಅನುಭವ ದೇವರು ಮೆಚ್ಚುವಂಥದ್ದಲ್ಲ. ಅನುಭವದ ಮಾತುಗಳು ಇವತ್ತು ಅನೇಕ ಸಾರಿ ನಾವು ನೆನೆಸಿರ್ತೀವಿ, ಅನುಭವಸ್ಥರು ಹೇಳ್ತಾರೆ ಕೇಳಿ ಅಂತ. ನೋ ವೇ. ವಾಕ್ಯದ ಪ್ರಕಾರ ವಿರುದ್ಧವಾಗಿ ಹೋಗಿದ್ರೆ ಎಂಥ ಅನುಭವಸ್ಥರು ಅವರಲ್ಲಿ ಶೂನ್ಯವೇ, ಝೀರೋ. ಮುಂದಿನ ವಚನವನ್ನು ನಾನು ನೋಡ್ತೀನಿ ನೋಡ್ರಿ, 4ನೇ ವಚನ, 3 ಮತ್ತು 4ನೇ ವಚನ. ಪರದೇಶಕ್ಕೆ ಒಯ್ಯಲ್ಪಟ್ಟು ಮನುಷ್ಯರು ನುಡಿಯಲು ಅಶಕ್ಯವಾದ ಹೇಳಬಾರದ ಮಾತುಗಳನ್ನು ಕೇಳಿದನೆಂದು ಬಲ್ಲೆನು. ಯಾವ ಒಬ್ಬ ಮನುಷ್ಯ ಇದರಿಂದಲ್ಲ, ಅವನು ಪರದೇಶಕ್ಕೆ ಒಯ್ಯಲ್ಪಟ್ಟು. ಆದಾಮ ಎಲ್ಲಿ ಜೀವವೃಕ್ಷದ ಫಲವನ್ನು ತಿಂದುಬಿಡ್ತಾನೋ ಅಂತ ಹೇಳಿ ಹೊರಗೆ ಹಾಕಿದ್ರು ಆದಾಮನ ದೇವರು. ಆದರೆ ಆ ಹಣ್ಣನ್ನು ತಿನ್ನದೆ ಪರದೇಶಕ್ಕೆ ಪೌಲ ಹೋಗಿ ಬಂದ್ಬಿಟ್ಟ. ಪರದೇಶ ವಿಶ್ರಾಂತಿ ಸ್ಥಳ, ಆ ಜೀವವೃಕ್ಷದ ಫಲ ಇದ್ದಂಥ ಸ್ಥಳವನ್ನು ಪೌಲ ನೋಡ್ಕೊ ಬಂದಂತೆ. ಎಷ್ಟು ಚೆನ್ನಾಗಿದೆ ಹೇಳೋದು. ಆ ಅನುಭವವನ್ನು ಹೊಂದಿಕೊಂಡಂಥ ಪೌಲ ಮುಂದೆ ಹೇಳ್ತಾನೆ ಗಮನಿಸ್ರಿ. ಮನುಷ್ಯರು ನುಡಿಯಲು ಅಶಕ್ಯವಾದ ಹೇಳಬಾರದ ಮಾತುಗಳನ್ನು ಕೇಳಿದನೆಂದು. ಎಂಥ ಮಾತುಗಳು ಕೇಳಿದಂತೆ? ಮನುಷ್ಯರು ಆ ರೀತಿ ಮಾತಾಡಲಂತೆ. ನುಡಿಯಲು ಅಶಕ್ಯವಾದ, ನುಡಿಯಕ್ಕೆ ಅಂಥ ಮಾತುಗಳು ಬರೋದಕ್ಕೆ ಸಾಧ್ಯವೇ ಇಲ್ಲ ಮನುಷ್ಯನಿಂದ. ಅಂಥ ಮಾತನ್ನ ಪರದೇಶಿಗೆ ಹೋಗಿ ಕೇಳಿಸ್ಕೊಂಬಂದ್ಬಿಟ್ಟ ಪೌಲ. ಇದೊಂದು ಅನುಭವ. ನಾನು ಮಾತಾಡ್ತಿರೋದು ಅನುಭವದ ಬಗ್ಗೆ. ಇವತ್ತು ನಾನು ಮಾತಾಡ್ತಿರೋದು ಹೇಗೆ ಧ್ಯಾನ ಮಾಡಬಾರ್ದು ಅಂದರೆ, ಸತ್ಯವೇದ ವಾಕ್ಯಕ್ಕಿಂತಲೂ ಅನುಭವವನ್ನು ಪ್ರಾಮುಖ್ಯತೆಗೊಳಿಸಬಾರ್ದು ಅನ್ನೋ ವಿಚಾರದಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ಆದ್ದರಿಂದ ಅವನು ಹೇಳ್ತೇನೆ, ಪರದೇಶಕ್ಕೆ ಒಯ್ಯಲ್ಪಟ್ಟೆ. ಮನುಷ್ಯರು ನುಡಿಯಲು ಅಶಕ್ಯವಾದಂಥ ಹೇಳಲಾರದಂಥ ಮಾತುಗಳನ್ನು ಆತನು ಕೇಳಿಸ್ಕೊಂಡು ಬಂದ. ಈಗ ಮುಂದೆ ಕೇಳ್ತಾನೆ ಗಮನಿಸ್ರಿ, 4ನೇ ವಚನ. ಮಾತುಗಳನ್ನು ಕೇಳಿದೆಂದು ಬಲ್ಲೆನು. ಆ ಸಮಯದಲ್ಲಿ ಅವನು ದೇಹ ಸಹಿತನಾಗಿದ್ದನೋ ದೇಹ ರಹಿತನಾಗಿದ್ದನೋ ನಾನರಿಯೆ. ದೇವರೇ ಬಲ್ಲನು. ಎಂಥ ಧೀರತೆ! ನನ್ನ ಅನುಭವ ಏನಕ್ಕಾಯಿತು? ಏನಿಗೂ ಪ್ರಯೋಜನ ಇಲ್ಲ. ಯಾಕಂದರೆ ನಾನು ದೇಹ ಸಹಿತನಾಗಿ ಹೋಗಿದ್ನೋ ದೇಹ ರಹಿತನಾಗಿ ಬರೀ ಆತ್ಮ ಮಾತ್ರ ಹೋಗಿ ಪರದೇಶ ನೋಡ್ಕೊಬಂತ ನನಗೆ ಗೊತ್ತಿಲ್ಲಪ್ಪ. ದೇವರು ಮಾತ್ರ ಬಲ್ಲನು. ಇಂಥ ಅನುಭವ ಗಮನಿಸ್ರಿ. ಸುಮಾರು ಇಲ್ಲಿ ಒಂದು 18ರಿಂದ 20 ಜನ ಇದ್ದೀವಿ. ನಮಗೇನಾದರೂ ಪರದೇಶಿನ ನೋಡ್ಕೊಂಡು ಬಂದಂತಹ ಕೃಪೆ ಸಿಕ್ಬಿಟ್ರೆ ನಮ್ಮ ಕಾಲುಗಳು ಭೂಮಿ ಮೇಲೆ ನಡೆಯುತ್ತಾ? ವಾಲ್ ಪೋಸ್ಟ್ ಹಾಕೊಂಡ್ಬಿಡ್ತೀವಿ, ಪರದೇಶಿವನ್ನು ನೋಡಿ ಬಂದಂಥ ಮಹಾವೀರ, ಪರಲೋಕಕ್ಕೆ ಹೋಗಿ ಬಂದಂಥ ಮಹಾವೀರ, ಸಾಧಕ.
ಇನ್ನು ಏನೇನು ಟೈಟಲ್ಗಳು ಕೊಡ್ಬೋದು ಆ ಎಲ್ಲ ಟೈಟಲ್ಗಳನ್ನು ಕೊಟ್ಟು ಸತ್ಯವೇದವನ್ನು ಅರೆದು ಕುಡಿದಂಥ ಜ್ಞಾನಿ ಅಂತೆಲ್ಲ ಹೆಸರು ಹಾಕಿ ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡ್ ಮಾಡಿ ಅಲ್ಲಲ್ಲ ವಾಲ್ ಪೋಸ್ಟ್ ಹಾಕಿ ಅಲ್ಲಲ್ಲ ಚರ್ಚ್ಗಳಿಗೆ ಪಾಂಪ್ಲೆಂಟ್ಸ್ನ ಹಂಚಿ ನನ್ನ ಸಾಕ್ಷಿ ಕೇಳಿಸ್ಕೊಳ್ಳಿ ಅಂತ ಮಾಡಿಬಿಡ್ತೀವಿ. ಬಟ್ ಪೌಲ ಹೇಳ್ತಿದ್ದಾನೆ, ನನಗೆ ಗೊತ್ತಿಲ್ಲಪ್ಪ, ನನಗೆ ಗೊತ್ತಿಲ್ಲ, ನನ್ನ ಅನುಭವ ವೇಸ್ಟ್. ಆದ್ದರಿಂದ ಇವತ್ತು ನಾನು ನೀವು ಕಲಿಬೇಕಾದಂಥ ವಿಚಾರ, ತುಂಬ ವಿಚಾರ ನಾನು ಮಾತಾಡಬೇಕು ಅಂದ್ಕೊಂಡೆ ಬೈಬಲ್ನ. ಆದರೆ ಬೈಬಲ್ನ ಸತ್ಯಗಳನ್ನ ಬೋಧಿಸುವಾಗ ಹೇಗಿರಬೇಕು? ಅನುಭವದೊಂದಿಗೆ ನಾವು ಬೈಬಲ್ ಸತ್ಯವನ್ನು ಬೋಧಿಸಬಾರ್ದು ರೀ. ಒಂದು ವೇಳೆ ನನ್ನ ಪ್ರಸಂಗದಲ್ಲಿ ಅನುಭವ ಜಾಸ್ತಿ ಕಂಡ್ರೆ ಸಮಥಿಂಗ್ ಇಸ್ ರಾಂಗ್ ಅಂತ ತಿಳ್ಕೊಳ್ಳಿ. ಅನುಭವ ನಮಗೆ ಮುಖ್ಯ ಅಲ್ಲ, ದೇವರಾತ್ಮನ ನಡೆಸುವಿಕೆ ಬೇಕು, ವಾಕ್ಯದ ಆಧಾರ ಬೇಕು. ಅದಕ್ಕೆ ಹೆಚ್ಚಿನ ಸಮಯ ನನ್ನ ತವಕ ಗೊತ್ತಾ, ವಾಕ್ಯವನ್ನು ಬಿಟ್ಟು ನಾನು ಮಾತಾಡಬಾರ್ದು, ವಾಕ್ಯವನ್ನು ತೋರಿಸದೆ ನಾನು ಮಾತನಾಡಬಾರ್ದು, ವಾಕ್ಯವನ್ನು ತೆಗೆಸದೆ ನಾನು ಮಾತನಾಡಬಾರ್ದು. ಅದಕ್ಕೆ ಪ್ರತಿಯೊಬ್ಬರು ಹೇಳ್ತೀನಿ, ವಾಕ್ಯ ತೆಗಿರಿ, ಇನ್ಕ್ಲೂಡಿಂಗ್ ಪೇಜ್ ನಂಬರ್. ಯಾಕೆ ಹೇಳ್ತೀನಿ? ವಾಕ್ಯ ತೆಗಿಬೇಕು. ನೀವು ವಾಕ್ಯದ ಅನುಗುಣವಾಗಿ ಪರಿಶುದ್ಧಾತ್ಮನ ಪ್ರೇರಣೆಯೊಂದಿಗೆ ಈ ವಾಕ್ಯ ನನಗೆ ಬರ್ತಿದೆ. ಗಮನಿಸಿ, ಒಬ್ಬ ವ್ಯಕ್ತಿ ಜೀವಿತ ಯಾವಾಗ ಬದಲಾಗುತ್ತೆ ಅಂದರೆ ನನ್ನ ಅನುಭವದಿಂದಲ್ಲ, ದೇವರ ವಾಕ್ಯದಿಂದ. ದೇವರ ವಾಕ್ಯಕ್ಕೆ ಒಂದು ಬಲ ಇದೆ. ಒಬ್ಬ ವ್ಯಕ್ತಿಯನ್ನು ಬದಲಾಯಿಸುವಂಥ, ಒಬ್ಬ ವ್ಯಕ್ತಿಯನ್ನು ಮಾರ್ಪಡಿಸುವಂಥ, ಒಬ್ಬ ವ್ಯಕ್ತಿಯನ್ನು ಆಶೀರ್ವದಿಸುವಂಥ ಬಲ ವಾಕ್ಯಕ್ಕೆ ಮಾತ್ರ ಇರುತ್ತದೆ. ನನ್ನ ಅನುಭವಕ್ಕಿಲ್ಲ. ಕೆಲವು ಸಲ ಹೇಳ್ತಾರೆ, ಅನುಭವಿಸ್ತಾರೆ ಹೇಳಿದಾಗ ನನ್ನ ಮಾತುಗಳನ್ನು ಕೇಳಿಸ್ಕೊಳ್ಳಿಲ್ಲ ಅಂತ. ನಿನ್ನ ಮಾತು ಒಬ್ಬ ವ್ಯಕ್ತಿಯನ್ನು ಬದಲಾಯಿಸೋದಿಲ್ಲ. ನಾನು ಪ್ರಾರಂಭದಲ್ಲಿ ನನ್ನ ಅನುಭವಕ್ಕೆ ತೆಗೆದುಕೊಂಡು ಟ್ಯಾಲೆಂಟ್ ಆಗಿ ಅನೇಕ ವಿಚಾರ ಮಾತನಾಡಿದ್ದು ಕೇಳಿಸ್ಕೊಂಡ್ರು ಕೂಡ ಅವ್ರ ನಂಬಿಕೆಯೇ ಬರಲಿಲ್ಲ, ಪ್ರಯೋಜನಕ್ಕೆ ಬರಲಿಲ್ಲ. ಅವ್ರ ನಂಬಿಕೆಗೆ ಬರಬೇಕಾ? ಪವಿತ್ರಾತ್ಮನ ಸಹಾಯ ಬೇಕು, ಪವಿತ್ರಾತ್ಮನ ನಡೆಸುವಿಕೆ ಬೇಕು. ಇದೊಂದು ವಚನ ಓದಿ ನಾನು ಮುಗಿಸ್ತೇನೆ. ಗಲಾತ್ಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ. ಗಲಾತ್ಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ, ಅದರ 11ನೇ ವಚನ ಮತ್ತು 12ನೇ ವಚನ. 1ನೇ ಅಧ್ಯಾಯ 11 ಮತ್ತು 12. ಸಹೋದರರೇ, ಸುವಾರ್ತೆಯಂತೂ ಮನುಷ್ಯ ಕಲ್ಪನೆಯಲ್ಲವೆಂದು ನಿಮಗೆ ತಿಳಿಯಪಡಿಸುತ್ತೇನೆ. ನಾನು ಅದನ್ನು ಮನುಷ್ಯನಿಂದ ಹೊಂದಲಿಲ್ಲ, ನನಗೆ ಯಾರೂ ಉಪದೇಶಿಸಲಿಲ್ಲ, ಯೇಸು ಕ್ರಿಸ್ತನೇ ಅದನ್ನು ನನಗೆ ಪ್ರಕಟಿಸಿದನು. ಮ್ಯೂಟ್ ಮಾಡ್ಕೊಳ್ಳಿ, ತುಂಬ ಸೌಂಡ್ ಇದೆ. ಮ್ಯೂಟ್ ಮಾಡಿ ಅಶ್ವಿನಿ, ಸಾಕು. ಗಮನಿಸಲಿ ಸಹೋದರರೇ, ನಾನು ಸಾರಿದ ಸುವಾರ್ತೆಯಂತೂ ಮನುಷ್ಯ ಕಲ್ಪನೆಯಲ್ಲವೆಂದು. ಮನುಷ್ಯ ಕಲ್ಪನೆ ಅರ್ಥ ಏನು? ಅನುಭವ. ಮನುಷ್ಯರ ಅನುಭವದಿಂದ ಹೇಳ್ಕೊಟ್ಟಂಥ ಮಾತುಗಳೆಲ್ಲ ನಾನು ನಿಮ್ಗೆ ಸಾರ್ತಿರೋದು. ಇವತ್ತೊಂದು ವೇಳೆ ಕೆಲವರ ಅನುಭವಗಳನ್ನು ತೆಗೆದುಕೊಂಡು ಸುವಾರ್ತೆ ಸಾರಕ್ಕೆ ಹೋಗ್ತಿದ್ದೀರ, ವೇಸ್ಟ್. ಅದರಿಂದ ಪ್ರತಿಫಲ ಕಾಣಕ್ಕಾಗಲ್ಲ. ಎರಡನೇದಾಗಿ, ನಾನು ಅದನ್ನು ಮನುಷ್ಯನಿಂದ ಹೊಂದಲಿಲ್ಲ. ಅನುಭವವನ್ನು ಹೊಂದದವನ್ನೆಲ್ಲ ನಾನು ಕೇಳಲಿಲ್ಲ. ಇವನೇ ಹೇಳ್ತಾನೆ, ಪೌಲನೇ ಹೇಳ್ತಾನೆ, 18ನೇ ವಚನ ನಾನು ಓದ್ತೀನಿ, ಗಮನಿಸ್ರಿ. ಗಲಾತ್ಯ 1:18. 3 ವರ್ಷಗಳಾದ ಮೇಲೆ ಕೇಫನ ಪರಿಚಿತಿಯನ್ನು ಮಾಡಿಕೊಳ್ಳಬೇಕೆಂದು ಯೆರೂಸಲೇಮಿಗೆ ಹೋಗಿ ಅವನ ಬಳಿಯಲ್ಲಿ 15 ದಿವಸ ಇದ್ದೇನು. ಗಮನಿಸ್ರಿ, ಅಪೊಸ್ತಲನಾದ ಪೌಲ ಯೇಸು ಸ್ವಾಮಿಯನ್ನು ಸಂಧಿಸಿದ ಮೇಲೆ, ಕುರುಡನಾಗಿ ಅವನ ದೀಕ್ಷಾಸ್ಥಾನ ತೆಗೆದುಕೊಂಡ ಮೇಲೆ ಯಾವ ಶಿಷ್ಯರನ್ನು ಅವನು ಸಂಧಿಸಲಿಲ್ವಂತೆ. ಎಷ್ಟು ವರ್ಷ? 3 ವರ್ಷ. ಇವನೇನು ಮಾಡಬೇಕಿತ್ತು ಗೊತ್ತಾ? ಯೇಸು ಸ್ವಾಮಿನ ನಾನು ವಿರೋಧಿಸ್ತಾ ಇದ್ದೆ, ಯೇಸು ಸ್ವಾಮಿ ಭಕ್ತರನ್ನೆಲ್ಲ ನಾನು ಕೊಲೆ ಮಾಡ್ತಾ ಇದ್ದೆ, ಈಗ ಯೇಸು ಸ್ವಾಮಿ ನಾನು ಸಂಧಿಸ್ಬಿಟ್ರು, ಈಗ ಯೇಸು ಸ್ವಾಮಿಗೆ ತಿಳ್ಕೊಬೇಕಲ್ಲ ಅಂತ ಹೇಳಿ ಯೇಸು ಸ್ವಾಮಿ ಶಿಷ್ಯರ ಬಳಿ ಹೋಗಿ ಸಂಪರ್ಕ ಮಾಡಬೇಕಿತ್ತು. ಯೇಸು ಸ್ವಾಮಿ ಹೆಂಗಿದ್ರು, ಏನೆಲ್ಲ ಬೋಧನೆ ಮಾಡಿದ್ರು, ಏನೆಲ್ಲ ಕಲಿಸ್ಕೊಟ್ರು, ನನಗೂ ಓಸಿ ಹೇಳ್ಕೊಡಿ, ನಾನು ಸೇವೆ ಮಾಡಬೇಕು ಅಂತ ಯೇಸು ಸ್ವಾಮಿ ಹೇಳಿದ್ದಾರೆ, ನನಗೂ ಕಲಿಸ್ಕೊಡಿ ಅಂತ ಪೌಲ ಕಾಯಲಿಲ್ಲ. ಅಂದರೆ ಅನುಭವ, ನಿಮ್ಮ ಯೇಸು ಸ್ವಾಮಿ ಜೊತೆ ನಡೆದಂಥ ಅನುಭವ ನನಗೆ ಹೇಳ್ಕೊಡಿ, ವೇಸ್ಟ್, ಹೋಗಲಿಲ್ಲ. 3 ವರ್ಷ ಆತನ ಒಂಟಿಯಾಗಿ ದೇವರ ಸಮ್ಮುಖದಲ್ಲಿ ಕುಳಿತ. 3 ವರ್ಷ ದೇವರ ಮುಂದೆ ಕಾಣವನು. 3 ವರ್ಷಗಳ ನಂತರ 18ನೇ ವಚನ ಮತ್ತೊಮ್ಮೆ ಓದ್ತೀನಿ ನೋಡಿ. 3 ವರ್ಷಗಳಾದ ಮೇಲೆ ಕೇಫನ ಪರಿಚಿತಿ ಆಯಿತು ನನಗೆ. ಅಂದರೆ ಕೇಫ ಅಂದರೆ ಯಾರು ಹೇಳಿ ನೋಡೋಣ? ಯಾರಾದರೂ ಹೇಳ್ರಿ, ಕೇಫ ಅಂದರೆ ಯಾರು? ಪೇತ್ರನ ಪರಿಚಯವನ್ನು ಮಾಡಿಕೊಂಡೆ ಹೋಗಿ. ಈ ಪೇತ್ರನ ಪರಿಚಯವನ್ನು ಈ ಪೌಲನು ಹೋಗಿ ಮಾಡ್ಕೊಳ್ಳೋದು 3 ವರ್ಷದ ನಂತರ. ಇದೇನರ್ಥ? ಅದಕ್ಕೆ 12ನೇ ವಚನ ಹೇಳಿದ್ದು, ಕ್ಷಮಿಸಿ, 12ನೇ ವಚನ, ನಾನು ಇದನ್ನು ಮನುಷ್ಯನಿಂದ ಹೊಂದಲಿಲ್ಲ. ಯಾವ ಶಿಷ್ಯರನ್ನು ಹೋಗಿ ನಾನು ಹುಡುಕಲಿಲ್ಲ, ಯಾವ ಜ್ಞಾನಿಯನ್ನು ನಾನು ಹುಡುಕಲಿಲ್ಲ, ಯಾವ ಅನುಭವಸ್ಥರನ್ನು ನಾನು ಹುಡುಕಲಿಲ್ಲ, ಯಾರು ನನಗೆ ಉಪದೇಶಿಸಲೂ ಇಲ್ಲ. ಯೇಸು ಕ್ರಿಸ್ತನೇ ಅದನ್ನು ನನಗೆ ಪ್ರಕಟಪಡಿಸಿದ.
ಆದ್ದರಿಂದ ಪೌಲ ಹೇಳ್ತಾನೆ, ಯಾರ ಅನುಭವವು ಇನ್ಕ್ಲೂಡಿಂಗ್ ನನ್ನ ಅನುಭವವು ಪ್ರಯೋಜನವಿಲ್ಲ. ದೇವರ ವಾಕ್ಯ ಏನು ಹೇಳ್ತದೋ, ದೇವರ ಮಾತು ಏನು ಹೇಳ್ತದೋ ಅದನ್ನು ಮಾತ್ರವೇ ನಾವು ಅಂಗೀಕರಿಸುವಂಥವಾಗಿರಬೇಕು. ಆದ್ದರಿಂದ ಪ್ರಿಯ ಸಭೆಯೇ, ಇವತ್ತು ಗೂಗಲ್ ಮೀಟ್ನಲ್ಲಿ ನಿಮ್ಮನ್ನು ಸಂಧಿಸಲಿಕ್ಕೆ ಕೊಟ್ಟಂಥ ಅವಕಾಶದಲ್ಲಿ ನೀವು ತಿಳ್ಕೊಳ್ಬೇಕಾದ ಏನು ಗೊತ್ತಾ, ಯಾವ ಅನುಭವವನ್ನು ವಾಕ್ಯಕ್ಕಿಂತಲೂ ಪ್ರಾಮುಖ್ಯತೆ ಪಡಿಸಬಾರ್ದು. ಅನುಭವಸ್ಥರು ಹೇಳ್ತಾರ, ಪಾಸ್ಟ್ರೇ ಒಬ್ಬರ ಸಹೋದರ ನನಗೆ ಹೇಳು, ನಮ್ಮ ಸಭೆಯ ವಿಶ್ವಾಸಿನೇ, ಅವರೊಬ್ಬರಿಗೆ ಯೇಸುಸ್ವಾಮಿ ನಂಬಿದವರೇ ಪಾಸ್ಟ್ರೇ. ಅವ್ರು ಹೇಳಿದ್ರು, ಕೇಳಿಸ್ಕೊಳ್ತಿದ್ದೀರಿ ಎಲ್ಲರೂ ಕೇಳಿಸ್ಕೊಳ್ರಿ, ಅವ್ರ ಊರಲ್ಲಿ ಒಬ್ಬರು ಯೇಸುಸ್ವಾಮಿ ನಂಬಿದವರು, ತುಂಬ ವರ್ಷದಿಂದ ಕ್ರೈಸ್ತರಂತೆ. ಅವ್ರು ಹೇಳಿದ್ರಂತೆ, ನಾನೊಂದು ಹುಡುಗಿನ ಲವ್ ಮಾಡ್ತಿದ್ದೀನಿ, ನಾನು ಏನು ಮಾಡಬೇಕು ಅಂತ ಆ ಯೇಸುಸ್ವಾಮಿ ನಂಬಿದವ್ರನ್ನ ನಮ್ಮ ಸಭೆಯ ಸಹೋದರೊಬ್ಬರು ಕೇಳಿದ್ರಂತೆ. ಅದಕ್ಕೆ ಅವ್ರು ಹೇಳಿದಂತೆ, ನಂಬಿದವ್ರನ್ನ ಮೋಸ ಮಾಡಬಾರ್ದು, ಇದು ದೇವ್ರ ಮೆಚ್ಚಲ್ಲ ಅಂತಂತೆ. ನಂಬಿಸಿದವ್ರನ್ನ ಮೋಸ ಮಾಡಬಾರ್ದು. ಈಗ ಅವಳು ನಿನ್ನ ನಂಬಿಕೆ ಬಂದ್ಬಿಟ್ಟವಳೆ, ಅಂದರೆ ಪ್ರೀತಿಸ್ತಾ ಇದ್ದಾಳೆ, ನೀನು ಅವಳಿಗೆ ನಂಬ್ಕೊಂಡಿದ್ಯಾ, ಪ್ರೀತಿಸ್ಬಿಟ್ಟಿದೀಯಾ, ನಂಬಿದವಳನ್ನ ಕೈ ಬಿಡಬಾರ್ದು, ಇದು ದೇವ್ರ ಮೆಚ್ಚಲ್ಲ ಅಂತ. ಇದು ಎಂಥ ಮಾತು ಹೇಳಿ? ಇದು ವಾಕ್ಯಕ್ಕೆ ಅನುಗುಣವಾದ ಮಾತಾ, ಅನುಭವದ ಮಾತಾ? ಅನುಭವದ ಮಾತು. ಎಸ್, ಅನುಭವದ ಮಾತು. ಅವ್ರು ನಾನು ಹೇಳಿದೆ, ಆ ವ್ಯಕ್ತಿ ಯಾರ ದಯವಿಟ್ಟು ಕರ್ಕೊಂಬ ಬನ್ನಿ ಫಸ್ಟ್ ಅವ್ರನ್ನ, ದಯವಿಟ್ಟು ಫಸ್ಟ್ ಅವರು ನಾವು ಸುವಾರ್ತೆ ಹೇಳಬೇಕು ಕ್ರೈಸ್ತರಿಗೆ ಅಂತ ನಾನು ಹೇಳಿದೆ. ಇಂಥ ಅನುಭವದ ಮಾತುಗಳು ಯಾವತ್ತೂ ಕೂಡ ನಾವು ದೇವರ ವಾಕ್ಯಕ್ಕೆ ಅನುಗುಣ ಮಾಡಲಿಕ್ಕೆ ಸಾಧ್ಯವಿಲ್ಲ, ಮೆಚ್ಚುಗೆ ಆಗಿರೋಕ್ಕೆ ಸಾಧ್ಯವೇ ಇಲ್ಲ. ಪ್ರಿಯ ಸಹೋದರರೇ, ಸಭೆಯೇ, ನಿನ್ನ ಅನುಭವವನ್ನು ಕೂಡ ಬೈಬಲ್ ಧ್ಯಾನಕ್ಕೆ ಆ್ಯಡ್ ಮಾಡಿ ನಿನ್ನ ಬೈಬಲ್ ವಾಕ್ಯ ಧ್ಯಾನ ಮಾಡಬೇಡ. ಇವತ್ತು ಕೂಡ ನಾನು ಹೊರಗಡೆ ಕೂತ್ಕೊಂಡು ದೇವರನ್ನ ಧ್ಯಾನಿಸ್ತಿರುವಾಗ ಎಷ್ಟೋ ವಿಚಾರ ದೇವ್ರನ್ನ ತೋರಿಸಿದ್ರು. ರಾತ್ರಿ ಸುಮಾರು ನನಗೆ ನಿದ್ರೆ ಬರ್ತಾ ಇದೆ, ಬೈಬಲ್ ಧ್ಯಾನ ಮಾಡ್ತಿದ್ದೀನಿ, ಓದ್ತಿದ್ದೀನಿ, ಆದರೂ ನಿದ್ರೆ ಬಂದಂಗಾಯಿತು. ಇಬ್ಬರ ಬಗ್ಗೆ ನನಗೆ ದೇವರು ಒಂದು ಕಾರ್ಯವನ್ನು ತೋರಿಸ್ಕೊಟ್ರು. ನನ್ನ ಕಾರ್ಯವನ್ನು ತೋರಿಸ್ಕೊಟ್ರು. ಇಬ್ಬರು, ಒಂದು ಹೆಣ್ಣು ಮಗಳ ಬಗ್ಗೆ, ಒಬ್ಬ ಸಹೋದರನ ಬಗ್ಗೆ, ಅವರ ಲೈಫಲ್ಲಿ ಏನಾಗ್ತಿದೆ, ಏನು ಆಗ್ಬಿಡುತ್ತೆ, ಅದಕ್ಕೋಸ್ಕರ ನೀನು ಹೇಗಿರಬೇಕು ಅನ್ನೋ ವಿಚಾರವನ್ನು ದೇವರು ನನಗೆ ತೋರಿಸ್ಕೊಟ್ರು. ತಕ್ಷಣ ಅದನ್ನು ತೆಗೆದುಕೊಂಡು ಡೈರಿ ನಾನು ಬರ್ಕೊಂಡೆ. ಇದನ್ನು ಕಡೆಯ ದಿನಗಳಲ್ಲಿದ್ದೀರಿ ಪ್ರಿಯ ಸಹೋದರಿಯರೇ, ಈ ವರ್ಷದ ಕಡೆಯ ದಿನದಲ್ಲಿದ್ದೀರಿ. ದಯಮಾಡಿ ಒಂದು ತವಕ ತಂದುಕೊಳ್ಳಿ, ದೇವರು ನಾನು ಏನು ಮಾಡಬೇಕು, ನಾನು ಹೇಗಿರಬೇಕು, ಹೊಸ ವರ್ಷಕ್ಕಾಗಿ ನಾನು ಹೇಗೆ ರೂಪಿಸ್ತೀಯ, ಈ ಪರಿಶುದ್ಧಾತ್ಮ ಹೊಂದ್ಕೊಳ್ಳೋಕೆ ನನ್ನಲ್ಲಿ ಯಾವ ತಡೆ ಇದೆ. ಈ ದಿನಗಳಲ್ಲಿ ಬೈಬಲ್ ಸ್ಟಡಿ ಮಾಡ್ತಾ ನನಗೊಂದು ಭಾರ, ನನ್ನ ಜನ ಹೇಗಾದರೂ ಹೊಸ ವರ್ಷಕ್ಕೆ ಸಿದ್ಧವಾಗಬೇಕು. ಹೊಸ ವರ್ಷ ಬಹಳ ಪ್ರಾಮುಖ್ಯ ಅಲ್ಲ ಅನಿಸ್ಬೋದು, ಪ್ರತಿ ದಿನ ನಮ್ಮ ಪ್ರಾಮುಖ್ಯ. ನಾಳಿನ ದಿನವನ್ನು ಕೊಡ್ತಿದ್ದಾರೆ, ಹೊಸ ವರ್ಷವನ್ನು ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ಆ ದಿನಕ್ಕಾಗಿ ನೀನು ಸಿದ್ಧನಾಗು. ವಾಕ್ಯ ಯಾತಿ ಕೇಳ್ತದೆ, ದಿನವೂ ಹೊಸ ಕೃಪೆಯನ್ನು, ಪ್ರತಿ ದಿನವೂ ಅದನ್ನು ತಟ್ಟಿ ಎಬ್ಬಿಸಿ ನಮ್ಮನ್ನು ತನ್ನ ಕೃಪೆಯನ್ನು ಕೊಡ್ತಿದ್ದಾರೆ. ಯಾತಕ್ಕಾಗಿ? ಇದೋ ಮಗನೇ, ಸಾಯಂಕಾಲವು ಪ್ರಾತಃಕಾಲವು ಆಗ್ತಿದೆ. ಕತ್ತಲೆವಂತ ನಿನ್ನ ಜೀವಿತದಲ್ಲಿ ಕತ್ತಲೆ ಅನ್ನೋದು, ಸಾಯಂಕಾಲ ಅನ್ನೋದು ಅನೇಕ ವಿಧವಾದ ಹೋರಾಟಗಳು, ನಿನ್ನ ಬೀಳುವಿಕೆ. ಬಟ್ ಬೆಳಗಾಗುತ್ತೆ. ಅದು ನನ್ನ ವಾಕ್ಯ ಕೊಡ್ತೀನಿ, ಇದೋ ನನ್ನ ಕೃಪೆ ಕೊಡ್ತೀನಿ, ಇದೋ ನನ್ನ ವಾಗ್ದಾನವನ್ನು ನೀನು ಕೊಡ್ತೀನಿ, ಒಂದು ನಿರೀಕ್ಷೆಯನ್ನು ನಿನ್ನಲ್ಲಿ ಉಂಟು ಮಾಡ್ತೀನಿ. ಹೇಗ ಕರ್ತವ್ಯ ಆಗಿ ನಿಂತುಕೋ. ಪ್ರಿಯ ಸಹೋದರಿಯೇ, ನಿನ್ನ ಕುಟುಂಬದಲ್ಲಿ ಎಷ್ಟೋ ವಿಧವಾದಂಥ ಸಂಜೆ ಇರ್ಬೋದು, ಬಟ್ ಬೆಳಗಾಗುತ್ತೆ. ಅಲ್ಲಿ ಯೇಸುಸ್ವಾಮಿ, ಅಲ್ಲಿ ತಂದೆಯ ದೇವರಲ್ಲಿ ಬರೆಸಿರುವಂಥದ್ದು, ಅವತ್ತು ಮೊದಲನೇ ದಿನವಾಯಿತು ಅನ್ನೋದಕ್ಕೆ ಬೆಳಿಗ್ಗೆಯೂ ಸಂಜೆಯೂ ಆಗಿ ಮೊದಲನೇ ದಿನವಾಯಿತು ಅಂತ ಹೇಳಿಲ್ಲ, ಸಂಜೆಯು ಮತ್ತು ಬೆಳಗ್ಗೆಯೂ ಆಗಿ ಒಂದು ದಿನ ಆಯಿತು ಅಂತ ಹೇಳ್ತಾರೆ. ಮತ್ತೆ ಬೆಳಗಾಗುತ್ತೆ. ನಿನ್ನ ಜೀವಿತದಲ್ಲಿ ಇವತ್ತು ಕಷ್ಟದಲ್ಲಿದೆಯಾ, ಕೊರತಲ್ಲಿದೆಯಾ, ಹೋರಾಟದಲ್ಲಿದೆಯಾ, ಸಂಜೆಯ ಅನುಕೂಲದಲ್ಲಿ ಅಥವಾ ಕತ್ತಲೆ ವಾತಾವರಣದಲ್ಲಿದೆಯಾ, ನೋ ಪ್ರಾಬ್ಲಮ್, ನಿನಗೆ ಬೆಳಗಾಗುತ್ತೆ. ಯಾಕಂದರೆ ಬೆಳಕಾಗುವ ದೇವರಿಂದ ನಾನು ನೀವು ನಂಬಿದ್ದೀವಿ. ಆದ್ದರಿಂದ ಇವತ್ತು ನಿನ್ನ ಅನುಭವವನ್ನು ವಾಕ್ಯಕ್ಕಿಂತಲೂ ಶ್ರೇಷ್ಠವಾಗಿ ತಗೋಬೇಡ. ಬೈಬಲ್ ಧ್ಯಾನ ಮಾಡಲಿಕ್ಕೆ ಕೂತ್ಕೋತೀಯ, ನಿನ್ನ ಅನುಭವ ಬದಿಗಿಡು. ಪೌಲ್ ಹೇಳ್ತಾನೆ, ನಾನು ಅರಿಯೆ, ಅದು ಯಾರೋ ಏನೋ ನಾನು ಅರಿಯೆ, ದೇವ್ರಿಗೆ ಗೊತ್ತು, ದೇವರಿಗೆ ಎಲ್ಲವನ್ನೂ ಗೊತ್ತು. ನಿನ್ನ ವಾಕ್ಯ ನಾನು ತೆಗೆದುಕೊಂಡು ಕೂತ್ಕೋತೀನಿ, ನಾನು ಧ್ಯಾನ ಮಾಡ್ತೀನಿ, ನನ್ನ ಸಂಗಡ ಮಾತನಾಡು. ಈ ರೀತಿಯಾಗಿ ದೇವರನ್ನ ಮುಂದೆ ಕೂತ್ಕೊಂಡು ಧ್ಯಾನ ಮಾಡೋದನ್ನು ಅಭ್ಯಾಸ ಮಾಡೋಣ. ಕರ್ತನ ವಾಕ್ಯದ ಮೂಲಕ ನಿಮ್ಮೊಬ್ಬೊಬ್ಬರನ್ನು ಹೇರಳವಾಗಿ ಆಶೀರ್ವಾದ ಮಾಡಲಿ. ಕಣ್ಣುಗಳ ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಥ್ಯಾಂಕ್ ಯು ಜೀಸಸ್. ನಿಮಗೆ ಸ್ತೋತ್ರ ಕರ್ತನೆ, ಹಾಲೆಲೂಯಾ. ಸ್ತೋತ್ರ ರಾಜನೇ, ಪರಿಶುದ್ಧಾತ್ಮನೇ ನಿಮಗೆ ಸ್ತೋತ್ರ. ವಾಗ್ದಾನವನ್ನು ಮಾಡುವಂಥ ದೇವರೇ ನಿಮಗೆ ಸ್ತೋತ್ರ. ನಿಮಗೆ ಮಹಿಮೆ ಸ್ವಾಮಿ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದ ತಂದೆಯಾದ ದೇವರೇ, ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಮಾಡ್ತೇವೆ. ಇವತ್ತು ಬೈಬಲ್ ಸ್ಟಡಿಯಲ್ಲಿ
ನಾವು ಸ್ವಲ್ಪ ವಾಕ್ಯಗಳನ್ನು ಧ್ಯಾನ ಮಾಡುವಂತೆ ಸಹಾಯ ಮಾಡಬೇಕಾಗಿ ಸ್ತೋತ್ರ. ವೇದ ವಾಕ್ಯಗಳಿಗಿಂತಲೂ ಅನುಭವವನ್ನು ಪ್ರಾಮುಖ್ಯತೆಗೊಳಿಸಬಾರದು ಎಂಬುದನ್ನು ನೀವು ನಮಗೆ ತಿಳಿಸ್ಕೊಟ್ಟಿದ್ದೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರ. ನಾವು ಕೂಡ ಸತ್ಯವೇದವನ್ನು ಧ್ಯಾನ ಮಾಡುವಾಗ ನಮ್ಮ ಅನುಭವಗಳನ್ನು, ಮತ್ತೊಬ್ಬರ ಅನುಭವಗಳನ್ನು ನಾವು ತೆಗೆದುಕೊಳ್ಳದೆ ಪೌಲನ ಹಾಗೆ, ಪೇತ್ರನ ಹಾಗೆ ಮನುಷ್ಯ ಕಲ್ಪಿತವಾದಂಥ ಕಾರ್ಯಗಳನ್ನು ಸ್ತೋತ್ರ, ನನ್ನ ತಲಾಂತಗಳನ್ನು, ಅನುಭವಗಳನ್ನು ತೆಗೆದುಕೊಳ್ಳದೆ ನಿನ್ನನ್ನೇ ಎದುರು ನೋಡುವಂತೆ ಸಹಾಯ ಮಾಡಿ. ಈ ಧ್ಯಾನದಲ್ಲಿ ಇನ್ನು ಹೊಸ ಕಾರ್ಯದಿಂದ ಮಕ್ಕಳು ಕಲಿತುಕೊಳ್ಳಿ. ನಮ್ಮನ್ನು ತಗ್ಗಿಸಿಕೊಳ್ತೇವೆ. ಕೂಡಿ ಬಂದ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡಿ. ಯಾರು ಹೊಸದಾಗಿ ಕೂಡಿ ಬಂದಿದ್ದಾರೋ ಅವರನ್ನು ಹೇರಳವಾಗಿ ಆಶೀರ್ವಾದ ಮಾಡಿ ಸ್ವಾಮಿ. ವಾಕ್ಯ ಧ್ಯಾನ ಮಾಡುವುದರಿಂದ ಜನರು ಕಲಿತುಕೊಳ್ಳಿ. ನಾವು ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲವನ್ನು ಪಾಲ್ಗೊಪ್ಪಿಸಿ ಪ್ರೀತಿಯಿಂದ ಬೇಡುತ್ತೇವೆ ನಮ್ಮ ತಂದೆ. ಆಮೇಲೆ ಪ್ರೈಸ್ ದಿ ಲಾರ್ಡ್. ಯಾವುದಾದ್ರೂ ಇವತ್ತು ಕೇಳಿದಂಥ ವಚನದಲ್ಲಿ, ವಾಕ್ಯ ಭಾಗದಲ್ಲಿ ಡೌಟ್ಸ್ ಏನಾದರೂ ಇದೆಯಾ? ಪ್ರಶ್ನೆ ಏನಾದರೂ ಇದೆಯಾ? ನಿಮ್ಮಲ್ಲಿ ಪ್ರಶ್ನೆಗಳೇನಾದರೂ ಇದೆಯಾ? ಯಾರಿಗೂ ಪ್ರಶ್ನೆಗಳಿಲ್ಲ. ಫಸ್ಟ್ ನೀವು ಸ್ಟಾರ್ಟಿಂಗು ಅನುಭವದ 2 ಪಾಯಿಂಟ್ಸ್ ಹೇಳಿದ್ರಿ. ನಿಮ್ಮ ಅನುಭವದಿಂದ ವಾಕ್ಯನ ಧ್ಯಾನಿಸಬಾರ್ದು ಅಂತ. ಅವೆರಡು ಪಾಯಿಂಟ್ ಸ್ವಲ್ಪ ರಿಪೀಟ್ ಆಗಿ ಹೇಳ್ತೀರಿ? ಅನುಭವಗಳನ್ನು ದೃಢಪಡಿಸ್ಕೊಳ್ಳಿಕ್ಕೆ ಬೈಬಲ್ ವಚನಗಳನ್ನು ಹುಡುಕಬಾರ್ದು. ನಮ್ಮ ಅನುಭವ ಏನಾಯಿತು ಅವುಗಳನ್ನು ದೃಢಪಡಿಸ್ಕೊಳ್ಳಿಕ್ಕೆ, ಓಕೆ ನನ್ನ ಅನುಭವ ಕರೆಕ್ಟಾ ಸರಿನಾ ಅನ್ನೋದನ್ನು ದೃಢಪಡಿಸ್ಕೊಳ್ಳೋದಕ್ಕೆ ವಾಕ್ಯಗಳನ್ನ ಹುಡುಕಬಾರ್ದು. ಕೆಲವು ಸಾರಿ ವಾಕ್ಯಗಳನ್ನ ಹುಡುಕಿ ಓಕೆ ಈ ವಚನ ನನ್ನ ಅನುಭವ ಕರೆಕ್ಟಾಗಿದೆ ಅನ್ನೋ ಥರ ಮ್ಯಾಚ್ ಮಾಡಿಬಿಡ್ತಾರೆ. ಈ ರೀತಿ ಹುಡುಕಬಾರ್ದು. ಮತ್ತೆ ಹೇಳ್ತೀನಿ, ಅನುಭವಗಳನ್ನು ದೃಢಪಡಿಸ್ಕೊಳ್ಳೋದು ಬೈಬಲ್ ವಚನಗಳನ್ನು ಹುಡುಕಬಾರ್ದು. ಎರಡನೆಯದು, ಅದಕ್ಕೆ ಬದಲಾಗಿ ಅನುಭವಗಳನ್ನು ವಾಕ್ಯದ ಮುಖಾಂತರ ಪರೀಕ್ಷಿಸಿಕೊಳ್ಬೇಕು. ಅನುಭವದ ಮೂಲಕ ಅಥವಾ ಅನುಭವಗಳನ್ನು ವಾಕ್ಯದ ಮುಖಾಂತರವಾಗಿ ಪರೀಕ್ಷಿಸಿಕೊಳ್ಳಬೇಕು. ಅದಕ್ಕೆ ನಾನು ಆಗಲೇ ಹೇಳಿದೆ, ಈ ಎರಡು ಒಂದೇ ಥರ ಕಾಣುತ್ತೆ. ಕೋಳಿಯಿಂದ ಮೊಟ್ಟೆಯಿಂದ ಕೋಳಿನ ಪ್ರಶ್ನೆ ಒಂದೇ ಅನಿಸುತ್ತೆ, ಬಟ್ ಡಿಫ್ರೆಂಟ್ ಇದೆ. ಅಪ್ಪನ ಥರ ಮಗನ ಥರ ಅಪ್ಪನ ಡಿಫ್ರೆನ್ಸ್ ಇದೆ, ವ್ಯತ್ಯಾಸಗಳಿದೆ. ಆದ್ದರಿಂದ ಅದನ್ನು ನಾನು ನಿಮಗೆ ಹೇಳಿದೆ, ಅನುಭವಗಳನ್ನು ದೃಢಪಡಿಸಲಿಕ್ಕೆ ಬೈಬಲ್ ವಚನಗಳನ್ನು ಹುಡುಕಬಾರ್ದು. ಅದಕ್ಕೆ ಬದಲಾಗಿ ಅನುಭವಗಳನ್ನು ವಾಕ್ಯದ ಮುಖಾಂತರವಾಗಿ ಪರೀಕ್ಷಿಸಿಕೊಳ್ಬೇಕು. ಅರ್ಥ ಆಯ್ತಾ ಸುಷ್ಮಾ? ಅರ್ಥ ಆಯ್ತು. ಇವಾಗ ನಾವು ರೋಮಪುರದವರಿಗೆ 6 ಮತ್ತು 26ನೇ ವಚನದಲ್ಲಿ ಪವಿತ್ರಾತ್ಮನ ಬಗ್ಗೆ ನಾವು ನೋಡ್ತೀವಿ. ಅದನ್ನ ನಾವು ನಿಮ್ಗೆ ಅಭಿಷೇಕ ಉಂಟಾದಾಗ ಈ ತರ ನಿಮ್ಗೆ ಆಗುತ್ತೆ ಅಂತ ನೀವ್ ಹೇಳಿದ್ರಿ ಅವತ್ತು. ಗೊತ್ತಿಲ್ದೇನೆ ನಿಮ್ಗೆ ಕಣ್ಣೀರ್ ಬರೋದಾಗಿರ್ಬೋದು ಅಥವಾ ನಡುಕ ಆಗಿರ್ಬೋದು, ಇದೆಲ್ಲ ಆಗುತ್ತೆ ಅಂತ. ಆಗ ನಾವು ಆ ಅನುಭವನ ಆ ವಾಕ್ಯಕ್ಕೆ ಹೋಲಿಸ್ಬಾರ್ದ? ವಾಕ್ಯಕ್ಕೆ ಅದೇ ಎರಡನೇ ಅಂಶ ಹೇಳ್ತಾರೆ ನೋಡಿ, ವಾಕ್ಯದ ಮುಖಾಂತರ ಪರೀಕ್ಷಿಸ್ಕೋಬೇಕು. ಓಕೆ ಇದಕ್ಕೆ ವಾಕ್ಯ ಅದಕ್ಕೆ ಸರಿನಾ ಅಂತ ಪರೀಕ್ಷಿಸಬೇಕು. ಒಂದೇ ವಚನ ಇಟ್ಕೊಂಡು ಅದಕ್ಕೆ ಮ್ಯಾಚ್ ಮಾಡಿಬಿಡ್ಬಾರ್ದು, ಪರೀಕ್ಷಿಸ್ಕೊಳ್ಬೇಕು. ವಾಕ್ಯನೇ ಹೇಳ್ತದೆ ಎಲ್ಲವನ್ನು ಪರಿಶೋಧಿಸಿ ತಿಳ್ಕೊಳ್ರಿ ಅಂತೇಳಿ. ಅದಕ್ಕೆ ಸ್ವಲ್ಪನೇ ಚೇಂಜಸ್ ಕಾಣ್ತಿರೋದು ಸುಷ್ಮಾ. ವೆರಿ ಗುಡ್, ಒಳ್ಳೆ ಪ್ರಶ್ನೆ. ಅನುಭವಗಳನ್ನು ದೃಢಪಡಿಸ್ಕೊಳ್ಳಿಕ್ಕೆ ವಾಕ್ಯಗಳನ್ನು ಹುಡುಕಬಾರ್ದು, ಇದು ಹಂಗೆ ಅನಿಸುತ್ತೆ. ಆದರೆ ಅನುಭವಗಳನ್ನು ವಾಕ್ಯದ ಮುಖಾಂತರ ದೃಢಪಡಿಸ್ಕೋಬೇಕು. ಅಂದರೆ ಎರಡು ಒಂದೇ ಅನಿಸುತ್ತೆ, ಆದರೆ ಅದಕ್ಕೆ ತುಂಬ ವ್ಯತ್ಯಾಸಗಳಿದೆ. ನೀವು ಹೇಳಿದಂತೆ ಈ ಅನುಭವ ಪರಿಶುದ್ಧಾತ್ಮನು ಉಂಟಾದಾಗ ಏನೆಲ್ಲ ಅನುಭವಗಳಾಗ್ತದೆ, ಅದಕ್ಕೆ ಪರಿಶುದ್ಧಾತ್ಮನು ಶಿಷ್ಯರುಗಳಲ್ಲಿ ಅಂಥ ಕಾರ್ಯಗಳು ನಡೆದಿದೆಯಾ ಈ ರೀತಿ ಪರಿಶೋಧಿಸ್ಬೋದು. ಈ ಯೇಸುಸ್ವಾಮಿ ಬಂದಂಥ ದಿನಗಳಲ್ಲಿ ಅನೇಕರ ಮಧ್ಯದಲ್ಲಿ ಅಂಥ ಕಾರ್ಯಗಳು ನಡೆದಿದೆಯಾ ಅನ್ನೋದನ್ನು ಪರಿಶೋಧಿಸ್ಬೋದು. ಅಥವಾ ಅದು ಯಾವುದನ್ನು ಪರಿಶೋಧಿಸಿದ್ರೆ ಒಂದೇ ಒಂದು ವಚನವನ್ನು ತೆಗೆದುಕೊಂಡು ಇದು ಕೂಡ ನನ್ನ ಅನುಭವ ಆಗಿತ್ತು ಅಂಥೇಳಿ ಅಷ್ಟಕ್ಕೆ ಸೀಮಿತಪಡಿಸ್ಬಿಡಬಾರ್ದು ನಮ್ಮ ಅನುಭವವನ್ನು. ಅರ್ಥ ಆಯ್ತಾ? ಅರ್ಥ ಆಯ್ತು. ಥ್ಯಾಂಕ್ ಯು. ಫಸ್ಟ್ ವೆರಿ ಗುಡ್. ಬೇರೆ ಯಾವ್ದಾದ್ರು ಪ್ರಶ್ನೆ ಇದೆಯಾ? ಬೇರೆ ಯಾರಿಗೂ ಪ್ರಶ್ನೆ ಇಲ್ಲ ಅನ್ನೋದಾದರೆ ಮುಂದಿನ ನಿಮ್ಮ ಗ್ರೂಪ್ ಪ್ರೇಯರ್ಗಳಲ್ಲಿ ಮತ್ತೆ ನಾನು ನಿಮ್ಮನ್ನು ಮೀಟ್ ಮಾಡ್ತೇನೆ. ಈ ಬೈಬಲ್ ಸ್ಟಡಿ ಮೂಲಕ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರತಿಯೊಬ್ಬರು ಪ್ರತಿದಿನ ಬೈಬಲ್ ಓದಿರಿ, ಪ್ರತಿದಿನ ಪ್ರಾರ್ಥನೆ ಮಾಡಿರಿ, ಹೊಸ ವರ್ಷಕ್ಕಾಗಿ ಸಿದ್ಧವಾಗಿರ್ರಿ, ಹೊಸ ವರ್ಷದ ವಾಗ್ದಾನಕ್ಕಾಗಿ ಸಿದ್ಧವಾಗಿರ್ರಿ. ಅನೇಕ ಆತ್ಮಗಳು ನನ್ನ ಮೂಲಕ ಕರ್ತನಿಂದ ಪರಲೋಕ ರಾಜ್ಯಕ್ಕೆ ಕರೆತರುವಂಥ ಕೃಪೆ ಕೊಡು ಸ್ವಾಮಿ ಅಂತ ತವಕಪಡ್ರಿ. ಆಮೇಲೆ ಕರ್ತನಿಂದ ಆಶೀರ್ವಾದ ಮಾಡಲಿ. ಎಲ್ಲರಿಗೂ ಪ್ರಯತ್ನ